ಜೆಡಿಎಸ್ ರಾಜ್ಯ ಮೈನಾರಿಟಿ ಘಟಕದ ಕಾರ್ಯಾಧ್ಯಕ್ಷ ಕಳ್ಳಾಟ ಬಯಲಾಗ್ತಾ ಇದೆ. ಇನ್ನು ಬರೋಬ್ಬರಿ 8 ಜನರನ್ನ ಮದುವೆಯಾಗಿರುವ ಖತರ್ನಾಕ್ ಲೇಡಿ. ನಿನ್ನೆ ಕೂಡ ಈ ಬಗ್ಗೆ ನಮ್ಮಲ್ಲಿ ಸುದ್ದಿಯನ್ನ ನೋಡಿರ್ತೀರಿ. ಬನ್ನಿ, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಬರೋಬ್ಬರಿ 8 ಜನರನ್ನ ಮದುವೆಯಾಗಿರುವ ಲೇಡಿ. ಇನ್ನು ಮದುವೆಯಾಗಿರುವ ಗಂಡಸರೇ ಇವಳ ಟಾರ್ಗೆಟ್ ಆಗಿರುತ್ತೆ. ರೀತಿಯಾಗಿ ಏನು ಜೆಡಿಎಸ್ ರಾಜ್ಯ ಮೈನಾರಿಟಿ ಘಟಕದ ಕಾರ್ಯಾಧ್ಯಕ್ಷೆ ಹೇನಾ ಕಳ್ಳಾಟ ಬಯಲಾಗ್ತಾ ಇರುವಂತದ್ದು. ಇನ್ನು 40 ವರ್ಷದ ಉಡುಪಿ ನಿವಾಸಿ ತಬುಸಂ ತಾಜ್ನ ಕಳ್ಳಾಟ ಈಗ ಬಯಲಾಗ್ತಾ ಇರುವಂತದ್ದು. ಏಡೆನ್ಸ್ ನ್ಯೂಸ್ ನಲ್ಲಿ ಲೇಡಿ ಬಣ್ಣ ಬಯಲು ಮಾಡ್ತಿರುವ 6ನೇ ಪತಿ. ಆ ಪತಿ ಕೂಡ ನಮ್ಮೊಟ್ಟಿಗೆ ಕಾರ್ಯಲ್ಲಿ ಮಾತನಾಡ್ತಾರೆ. ಇನ್ನು ವಿಜಯನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಇವಳ ಕೈ ಚಳಕವನ್ನ ತೋರಿಸಿ ಬರೋಬ್ಬರಿ 8 ಜನರನ್ನ ಮದುವೆ ಆಗುತ್ತಾರೆ. ಇದಷ್ಟೇ ಅಲ್ಲದೆ ಮೈನಾರಿಟಿ ಲೋನ್ ಕೊಡಿಸ್ತೇನೆಂದು ಜನರಿಗೆ ಪಂಗನಾಮವನ್ನ ಹಾಕಿರುವಂತದ್ದು. 1 ಕೋಟಿ ಲೋನ್ ಬೇಕಂದ್ರೆ 15 ಲಕ್ಷ ಪೀಕ್ತಿದ್ದಂತ ಬೌನ್ಸ್ ಲೇಡಿ. ಇನ್ನು ಸಾವಿರಾರು ಜನರಿಗೆ ವಂಚಿಸಿರುವ ಖತರ್ನಾಕ್ ಲೇಡಿ ಬರೋಬ್ಬರಿ 8 ಜನರನ್ನ ಮದುವೆ ಆಗುತ್ತಾರೆ. ಇನ್ನು ಇವಳ ಬಗ್ಗೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಚೆಕ್ ಬೌನ್ಸ್ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಇವತ್ತು ಏಡೆನ್ಸ್ ನ್ಯೂಸ್ ನಲ್ಲಿ ಲೇಡಿ ಬಣ್ಣ ಬಯಲು ಮಾಡ್ತಿರುವಂತಹ 6ನೇ ಪತಿ ನಮ್ಮೊಟ್ಟಿಗೆ ಕರೆಯಲ್ಲಿ ಕೂಡ ಮಾತನಾಡ್ತಾರೆ. ರೀತಿಯಾಗಿ ಲೇಡಿ ಖತರ್ನಾಕ್ ಲೇಡಿ ಬರೋಬ್ಬರಿ 8 ಜನರನ್ನ ಮದುವೆ ಆಗಿರುವಂತದ್ದು. ಇನ್ನು ಮದುವೆಯಾಗಿರುವ ಗಂಡಸರೇ ಇವಳ ಟಾರ್ಗೆಟ್ ಕೂಡ ಆಗಿರುತ್ತೆ. ಉಡುಪಿ ನಿವಾಸಿ ತಬುಸಂ ತಾಜ್ ಕಳ್ಳಾಟ ಈಗ ಬಯಲಾಗ್ತಾ ಇರುವಂತದ್ದು. ನೆನೆ ಕಡೆ ಈ ಬಗ್ಗೆ ಸುದ್ದಿಯನ್ನ ಮಾಡಿದ್ವಿ, ಸುದ್ದಿಯನ್ನ ಕೂಡ ನೋಡಿರ್ತೀರಾ. ಇವತ್ತು ಏನು ಈ ಖತರ್ನಾಕ್ ಲೇಡಿ 6ನೇ ಪತಿ ನಮ್ಮೊಟ್ಟಿಗೆ ಕಾರ್ಯಲ್ಲೂ ಕೂಡ ಮಾತನಾಡ್ತಾರೆ. ಇನ್ನು ಹಲವು ಜಿಲ್ಲೆಗಳಲ್ಲಿ ಇವಳ ಕೈ ಚಳಕವನ್ನ ಕೂಡ ತೋರಿಸ್ತಾ ಇದ್ದು ಮೈನಾರಿಟಿ ಲೋನ್ ಕೊಡಿಸ್ತೇನೆಂದು ಜನರಿಗೆ ಪಂಗನಾಮ ಹಾಕಿರುವಂತದ್ದು. 1 ಕೋಟಿ ಲೋನ್ ಬೇಕಂದ್ರೆ 15 ಲಕ್ಷವನ್ನ ಪೀಕ್ತಿದ್ದಂತ ಬೌನ್ಸ್ ಲೇಡಿ. ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಘಟಕದ ಕಾರ್ಯಾಧ್ಯಕ್ಷ ಕರಾಳ ಮುಖವಾಡ ಆಗಿರುವಂತದ್ದು. ಇನ್ನು ಒಂದ್ ರೀತಿಯಾಗಿ ಮದುವೆಯನ್ನೇ ಬಿಸ್ನೆಸ್ ಮಾಡ್ಕೊಂಡಿರುವಂತ ಈ ಖತರ್ನಾಕ್ ಲೇಡಿ ಮದುವೆಯಾದ ಗಂಡಸರೇ ಇವಳ ಟಾರ್ಗೆಟ್ ಕೂಡ ಆಗಿರತ್ತೆ. ತಬುಸಂ ತಾಜ್ ಉಡುಪಿ ನಿವಾಸಿ ಕೂಡ ಇವಳ ಆಗಿರ್ತಾಳೆ. ಇನ್ನು 8 ಜನರೊಂದಿಗೆ ಮದ್ವೆ ಆಗಿರುವಂತದ್ದು. 8 ಜನರ ಮದ್ವೆ ಆಗಿರ್ತೋ ದಾಖಲಾತಿ ಕೂಡ ಇರುವಂತದ್ದು. ಇನ್ನು ದಾಖಲಾತಿ ಇಲ್ಲದೆ ಎಷ್ಟು ಮದ್ವೆ ಆಗಿದ್ದಾಳೋ ಏನೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ 8 ಜನರ ಜೊತೆ ಮದ್ವೆಯನ್ನ ಕೂಡ ಆಗಿರುವಂತದ್ದು. ಏನು ಇನ್ನು ಮುದ್ರಾ ಲೋನ್ ಆಗಿರ್ಬೋದು, ಸರ್ಕಾರಿ ನೌಕರಿ, ಮೈನಾರಿಟಿ ಲೋನ್ ಕೊಡಿಸ್ತೀನಿ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಿಸ್ತೇನೆ ಅಂತ ಆಫೀಸ್ ಕೂಡ ಓಪನ್ ಮಾಡ್ಕೊಂಡಿದ್ದಾಳೆ. ಇನ್ನು 18 ವರ್ಷದಿಂದ ರೀತಿ ಬಿಸ್ನೆಸ್ ಮಾಡ್ಕೊಂಡು ಬರ್ತಿರೋ ಖತರ್ನಾಕ್ ಮಹಿಳೆ ಆಗಿದ್ದಾಳೆ ಇವಳು. ಇನ್ನು ಬರೋಬ್ಬರಿ 8 ಮದುವೆಯನ್ನ ಆಗುತ್ತಾಳೆ. ಲೋನ್ ಕೊಡಿಸ್ತೀನಿ ಅಂತ ಯಾಮಾಡ್ಸಿರೋ ಅಂತದ್ದು. हाँ रान का बच्चा हाँ आ तू सामने बात कर हाँ रान का बच्चा हाँ आ तू सामने बात भी बात कर अम्मी उठो अम्मी उठो उठो है सब भी है इसका खाने पर तू चप्पल उठाती है ना मैं सब भी है चुप बैठ क्या भी डाल देंगे चुप बैठ तो वीडियो है ना चुप बैठ चुप बैठ है तेरा परसों का भी है आज का भी है सब भी है तेरा मिलने को नत्ती मंजे अभी तक ही नहीं ನಮಗೆ ಅವರಿಗೆ ನಂಗೆ ಹೇಳಿದ್ರು ಫೋನ್ ಮಾಡಿ ನೋಡ್ಲಿಕ್ಕೆ ಇತ್ತಿರ್ಲಿ ಇದನ್ನ ನಾವು ಬಂದ್ವಿ ಅಷ್ಟೇ. ನೀವು ಲೋನ್ ಮಾಡಿ ಕೊಡ್ತೀರಾ? ನಮ್ದು ನಾವು ಇದ್ರೆ ಬ್ಯಾಂಕ್ ನಮ್ದು ಲೋನ್ ಇದ್ರೆ ನಾವು ಕೊಡ್ತೀವಿ, ನಮ್ದು ನಿಮ್ದು ಇದಿದ್ರೆ ನಾವು ಕೊಡ್ತೀವಿ ಅಷ್ಟೇ. ಇವರು 2 ವರ್ಷ ಆಯ್ತು ನಮ್ಮದೆಲ್ಲ ಇವರ ಹತ್ರ ಎಲ್ಲ ಹಣ ತಗೊಂಡು ಇಷ್ಟರವರೆಗೆ ಯಾರಿಗೂ ಲೋನ್ ಕೊಟ್ಟಿಲ್ಲ ಎಂತ ಇಲ್ಲ, ಖಾಲಿ ಫ್ರಾಡ್ ಮಾಡ್ತಿದ್ದಾರೆ ಇವರು. 2 ವರ್ಷ ಆಯ್ತು ಇವರು 2 ವರ್ಷ ಆಯ್ತು ಎಲ್ಲರ ಹತ್ರ ಹಣ ತಗೊಂಡಿದ್ದಾರೆ. 1.5 ನನ್ನ ಅಮ್ಮನ ಹತ್ರ 1.5 ಲಕ್ಷ ಸಮಥಿಂಗ್ ತಗೊಂಡಿದ್ದಾರೆ. ಕೆತಮ್ಮಿ ಟೋಟಲ್ 1.5 ಲಕ್ಷ ನಮ್ಮ ಹತ್ರ ತಗೊಂಡಿದ್ದಾರೆ. ನಮ್ದು ಇಡೀ ಫ್ಯಾಮಿಲಿ ಅವರ ಹತ್ರ ತುಂಬಾ ಹಣ ತಗೊಂಡಿದ್ದಾರೆ. ಇಂಥವರು ಲೋನ್ ಮಾಡಿ ಕೊಡ್ತಾರಾ? ಇವರ ಆಫೀಸ್ ಮುಂಚೆ ಇಂದ್ರಾಳಿಯಲ್ಲಿ ಇತ್ತು, ಇಂದ್ರಾಳಿ ಮಣಿಪಾಲ ಕೆಳಗಡೆ ಸಮನಿಗೆ ಶಿಫ್ಟ್ ಆಗಿದೆ ಆಫೀಸ್ ಅಂದ್ರು. उसका फेस तुम्हारा भी आना, तुम्हारा कौन है यहाँ सब भी होना मुझे इसमें होना मंजे
ಏನು ಇನ್ನು ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಅದೇ ಮಹಿಳೆ ಈಗ ಬರೋಬ್ಬರಿ 8 ಮದುವೆಯನ್ನ ಆಗಿರುವಂತದ್ದು. JDS ಅಲ್ಪಸಂಖ್ಯಾತರ ಘಟಕದ ಏನು ರಾಜ್ಯ ಘಟಕದ ಕಾರ್ಯಾಧ್ಯಕ್ಷೆಯವಳಾಗಿರ್ತಾಳೆ. ಇವಳ ಕರಾಳ ಮುಖವಾಡವನ್ನ ನೆನ್ನೆಷ್ಟೇ ಏಡೆನ್ಸ್ ನ್ಯೂಸ್ ನಲ್ಲಿ ಕೂಡ ನೋಡಿದ್ರಿ. ಅಂದ್ರೆ ನಾವು ಕೂಡ ಇದನ್ನ ಸುದ್ದಿ ಮಾಡಿದ್ವಿ. ಈಗ ಅಪ್ಡೇಟ್ ಸಿಗ್ತಾ ಇರುವಂತದ್ದು 6ನೇ ಪತಿನ ಮುಟ್ಟಿಗೆ ಇನ್ನೇನು ಕಾರ್ಯಲ್ಲಿ ಕೂಡ ಮಾತನಾಡ್ತಾರೆ. ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ಒಂದ್ ರೀತಿಯಾಗಿ ಮದುವೆಯನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ಲು ಈತೆ. ಇನ್ನು ಇದಷ್ಟೇ ಅಲ್ಲದೆ ಸರ್ಕಾರಿ ಲೋನ್ ಕೊಡಿಸ್ತೀನಿ, ಮೈನಾರಿಟಿ ಲೋನ್ ಕೊಡಿಸ್ತೀನಿ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಿಸ್ತೀನಿ ಅಂತ ಆಫೀಸ್ ಓಪನ್ ಮಾಡ್ಕೊಂಡು 18 ವರ್ಷದಿಂದ ಬಿಸ್ನೆಸ್ ಮಾಡ್ಕೊಂಡು ಬರ್ತಿರೋ ಈ ಖತರ್ನಾಕ್ ಲೇಡಿ ಇನ್ನು ಏನು ಬ್ಲ್ಯಾಕ್ ಮನಿ ಇದೆ ಅದನ್ನ ವೈಟ್ ಮಾಡ್ಲಿಕ್ಕೆ ಕೂಡ ಮಾಡ್ತೀನಿ ಅಂತ ಬಿಸ್ನೆಸ್ ಮಾಡ್ತಾ ಇದ್ಲು. ಇನ್ನು 1 ಕೋಟಿ ನಿಮ್ಗೆ ಲೋನ್ ಬೇಕಂದ್ರೆ 15 ಲಕ್ಷ ಕೊಡ್ಬೇಕು, 10 ದಿನದಲ್ಲಿ ನಾನು ಲೋನ್ ಕೊಡಿಸ್ತೀನಿ ಅಂತ ಭರವಸೆಯನ್ನ ನೀಡಿ ವಂಚನೆಯನ್ನ ಕೂಡ ಮಾಡ್ತಾ ಇದ್ಲು. ಇನ್ನು ಇದೇ ರೀತಿಯಾಗಿ ರಾಜ್ಯಾದ್ಯಂತ 38 ಕೋಟಿ ರೂಪಾಯಿಗೂ ಅಧಿಕ ಪಂಗನಾಮ ಹಾಕಿರುವಂತ ಖತರ್ನಾಕ್ ಲೇಡಿ ಆಗಿದ್ದಾಳೆ. ಇನ್ನು ಸಾವಿರಾರು ಜನರಿಗೆ ಈ ರೀತಿಯಾಗಿ ಮಹಾ ಮೋಸವನ್ನ ಮಾಡಿರುವಂತದ್ದು ಒಂದಲ್ಲ ಎರಡಲ್ಲ ಬಹಳಷ್ಟು ಜಿಲ್ಲೆಗಳಲ್ಲಿ ಇದೇ ರೀತಿಯಾಗಿ ಪಂಗನಾಮ ಹಾಕಿದ್ದಾಳೆ ಖತರ್ನಾಕ್ ಲೇಡಿ. ತುಮಕೂರು ಆಗಿರ್ಬೋದು, ಭದ್ರಾವತಿ, ಶಿವಮೊಗ್ಗ, ಮಂಗಳೂರು, ಉಡುಪಿ, ಮಣಿಪಾಲ, ಕಾಪು, ವಿಜಯನಗರ ಈ ರೀತಿಯಾಗಿ ಹಲವು ಜಿಲ್ಲೆಗಳಲ್ಲಿ ಏನು ಚೆಕ್ ಬೌನ್ಸ್ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು 2022ರಲ್ಲಿ 4 ತಿಂಗಳುಗಳಲ್ಲಿ ವಂಚನೆಯನ್ನ ಮಾಡಿರುವಂತದ್ದು 3 ಕೋಟಿ ರೂಪಾಯಿ ಲೋನ್ ಕೊಡಿಸ್ತೀನಿ ಅಂತ ವಂಚನೆಯನ್ನ ಮಾಡಿದ್ದಾಳೆ. ಈ ರೀತಿಯಾಗಿ ಹಲವು ಜಿಲ್ಲೆಗಳಲ್ಲಿ ವಂಚನೆಯನ್ನ ಮಾಡಿರುವಂತದ್ದು. ಇದಷ್ಟೇ ಅಲ್ಲದೆ ಬರೋಬ್ಬರಿ 8 ಜನರನ್ನ ಮದುವೆ ಆಗಿದ್ದಾಳೆ. ಇದಕ್ಕೆ ದಾಖಲೆ ಕೂಡ ಇರುವಂತದ್ದು. ಇನ್ನು ದಾಖಲೆ ಅಲ್ಲದೆ ಎಷ್ಟು ಜನ ಮದುವೆ ಆಗಿದ್ದಾಳೋ ಗೊತ್ತಿಲ್ಲ. ದಾಖಲೆ ಪ್ರಕಾರ ಈಗ 8 ಜನ ಮಂದಿಯನ್ನ ಮದುವೆ ಆಗಿರುವಂತ ಖತರ್ನಾಕ್ ಲೇಡಿ ಕರಾಳ ಮುಖ ಬಯಲಾಗ್ತಾ ಇರುವಂತದ್ದು. ಇನ್ನೇನು JDS ರಾಜ್ಯ ಮೈನಾರಿಟಿ ಘಟಕದ ಕಾರ್ಯಾಧ್ಯಕ್ಷ ಕರಾಳ ಮುಖ ಅದಾಗಿರುವಂತದ್ದು ಉಡುಪಿ ನಿವಾಸಿ ತಬುಸುಂ ತಾಜ್ ಕಳ್ಳಾಟ ಈಗ ಬಯಲಾಗ್ತಾ ಇರುವಂತದ್ದು. ಮನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ಬಸವರಾಜ್ ನನ್ನೊಟ್ಟಿಗೆ ಇದ್ದಾರೆ. ಬಸವರಾಜ್, ಏನು ಈಕೆಯ ಕಳ್ಳಾಟಗಳು ಬರೋಬ್ಬರಿ 8 ಮದುವೆಯನ್ನ ಹಾಕಿರುವಂತದ್ದು. ಈಗ ಏನು ಇದಷ್ಟೇ ಅಲ್ಲದೆ ಲೋನ್ ಕೊಡ್ತೀನಿ ಅಂತ ವಂಚನೆ ಕೂಡ ಮಾಡಿರುವಂತದ್ದು. ಏನಿದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್? ರಾಧಿಕಾ, ನಿನ್ನೆ ನಡೆದಂತ ಘಟನೆ ವಿಜಯನಗರ ಜಿಲ್ಲೆಯಾದ್ಯಂತ ಒಂದು ಕಂಪನ ಮೂಡಿಸ್ತಾ ಇದೆ ಅಂತಲೇ ಹೇಳ್ಬೋದು. JDS ಮೈನಾರಿಟಿ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂತ ತಬಸುಮ್ ಈ ಮಹಿಳೆಯರು ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಾಗೂ 8 ಜನರನ್ನ ಮದುವೆಯಾಗಿ ಕೋಟಿಗಟ್ಟಲೆ ಹಣವನ್ನ ಮೋಸ ಮಾಡಿ ಸಾರ್ವಜನಿಕರಿಗೆ ವಂಚನೆ ಮಾಡಿರ್ತಾರೆ. ಇವರಂತ ಚೆಕ್ ಬೌನ್ಸ್ ಗಳು ಆಗ್ತಾ ಪೊಲೀಸ್ ಸ್ಟೇಷನ್ ಮೆಟ್ಲೆ ಹೇಳ್ತಾ ಹೋಗುತ್ತೆ. ಆವಾಗ ಇವರ ಮುಖವಾಡ ಬಯಲಾಗುವಂತ ಪರಿಸ್ಥಿತಿ ಕಂಡು ಬರ್ತಾ ಇದೆ. ನಮ್ಮ ಸುದ್ದಿವಾಹಿನಿಗೆ ಸಿಕ್ಕಂತ ಎಲ್ಲಾ ದಾಖಲಾತಿಗಳು ಹಲವು ಜಿಲ್ಲೆಗಳಿಂದ ಈಕೆ ಎಲ್ಲಾ ಜಿಲ್ಲೆಗಳಲ್ಲಿ ಫ್ರಾಡ್ ಮಾಡ್ಬಿಟ್ಟು ಈಗ ವಿಜಯನಗರ ಜಿಲ್ಲೆಗೆ ಲಗ್ಗೆ ಇಟ್ಟಿದ್ದಾಳೆ. 8 ಮದುವೆಗಳಿಗಿಂತ ಹೆಚ್ಚು ಮದುವೆ ಆಗಿದ್ದಾಳೆ ಅಂತಂದೇಳಿ ಇನ್ನು ಹೆಚ್ಚಿನ ದಾಖಲಾತಿಗಳ ಈಕೆಯ ಮೂಲಕ ಸಿಗ್ತಾ ಹೋಗುತ್ತೆ. ಏನಾಗುತ್ತೆ ಇದೆ ಅಂತಂದ್ರೆ ಈಕೆ ಮಾಡಿರುವಂತ ಮೋಸ ಎಷ್ಟು ಕಠೋರವಾಗಿದೆ ಅಂತಂದೇಳಿ 1 ಕೋಟಿ ಕೊಟ್ರೆ 15 ಲಕ್ಷ ಕೊಟ್ರೆ ನಾನು 1 ಕೋಟಿ ವಾಪಸ್ ಕೊಡ್ತೀನಿ. ಇದು UT ಖಾದರ್ ಅವರ ಬ್ಲಾಕ್ ಮನಿ ಹಣ ನಮ್ಮಲ್ಲಿ ಇರುತ್ತೆ, ಅದನ್ನ ವೈಟ್ ಮನಿ ಮಾಡ್ಬೇಕು ಅಂತಂದೇಳಿ ಜನರನ್ನ ವಂಚಿಸ್ತಾ ಹೋಗ್ತಾರೆ ಕೆಲವಷ್ಟು ದಿನ. ಆಮೇಲೆ ಕೆಲವಷ್ಟು ದಿನ ಚೆಕ್ ಬೌನ್ಸ್ ಗಳ ಹಾಕ್ತಾ ಹೋಗುತ್ತೆ. ಈ ಚೆಕ್ ಬೌನ್ಸ್ ಗಳ ಆಗ್ತಾ ಹೋದಂತೆ ಈಕಿ ಮುಖವಾಡ ಬಯಲಾಗುತ್ತಾ ಬರ್ತಾ ಇದೆ ಅಂತಂದೇ ಹೇಳ್ಬೋದು ರಾಧಿಕಾ. ಬಸವರಾಜ್, ರಂಜಿತ ಮಾತನಾಡ್ತಿರುವಂತದ್ದು ಇನ್ನು ಏನು ಈಕೆ ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದಾಳೆ ಬಹಳಷ್ಟು ವರ್ಷಗಳಿಂದ ಈ ರೀತಿಯಾಗಿ ಮಾಡ್ಕೊ ಬರ್ತಿರೋದಾ ಅಂತ, ಮತ್ತು ಈಗ ಯಾವ ರೀತಿಯಾಗಿ ಆಕ್ಷನ್ ತೆಗೆದುಕೊಳ್ಳಾಗ್ತಾ ಇದೆ ಬಸವರಾಜ್? ಎಸ್ ರಾಧಿಕಾ, ಏನಾಗ್ತಾ ಇದೆ ಅಂತಂದ್ರೆ ನಾವು ಸುದ್ದಿಯಲ್ಲಿ ನಿನ್ನೆಯಿಂದ ಪ್ರಸಾರ ಮಾಡ್ತಾ ಇದೀವಿ, ಹೋಗ್ತಾ ಇದೆ. ಈಗ ನಮ್ಮ ಜೊತೆ ಮಾತನಾಡಲು 6ನೇ ಗಂಡನಾಗಿರ್ತಕ್ಕಂಥ ರಾಜಾ ಹುಸೇನ್ ಅವರು ನಮ್ಮ ಜೊತೆ ಬೆಳಿಗ್ಗೆ ಮಾತನಾಡಿದ್ರು. ಅವ್ರ ಜೊತೆ ನಾವು ಮಾತನಾಡಿದಾಗ ಅವರು ಯಾವ ರೀತಿಯಾಗಿ ಆ ಮಹಿಳೆ ಇವರಿಗೆ ಆಮಿಷ ಒಡ್ಡಿರ್ತಾರೆ ಅಂತ ಹೇಳಿ ಒಂದು ಫಸ್ಟ್ಗೆ ಅವರು ಅಲ್ಲೆಲ್ಲೂ ಭೇಟಿ ಆಗ್ತಾರೆ, ಅವ್ರ ನಂಬರ್ ತಗೊಳ್ತಾರೆ. ಅವ್ರ ನಂಬರ್ ತಗೊಂಡ ತಕ್ಷಣ
ಮಾಡ್ತಾರೆ. ಆಮೇಲೆ ಈಕೆ ಮದುವೆ ಆಗುವಂತ ಅವರಿಗೆ ಆಸೆ ಹುಟ್ಟಿಸಿ ಮದುವೆ ಆದ ನಂತರ 15 ಕೋಟಿ ಪೀಕುವಂತ ಒಂದು ಕೆಲಸ ನಡೆಸಿದಾಳೆ. ಆಮೇಲೆ ನಮಗೆ 1 ಕೋಟಿ ನೀವು ಕೊಟ್ಟರೆ ನಮಗೆ ನಾವು 15 ಲಕ್ಷ ಕೊಡ್ತೀವಿ ಅಂತ. 1 ಕೋಟಿ ಏನು ಕಮ್ಮಿ ಹಣ ಅಲ್ಲ. ಯಾಕೆ ಅಂದ್ರೆ ಇಲ್ಲಿ 8 ಮದುವೆ ಆಗಿರ್ತಕ್ಕಂತ ಎಲ್ಲ ಈಕೆ ಮದುವೆ ಆಗಿರುವುದು ಯುವಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂದೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ ರಾಧಿಕಾ. ಎಸ್ ಬಸವರಾಜ್, ಇನ್ನು ಏನು ಈ ರೀತಿಯಾಗಿ ಮದುವೆ ಆಗಿರುವಂತದ್ದು ಅಂದ್ರೆ ಇಷ್ಟು ವರ್ಷ ಆದ್ರೂ ಕೂಡ ಇವಳ ಕಳ್ಳಾಟ ಬಯಲಾಗಿರ್ಲಿಲ್ವಾ? ಅಂದ್ರೆ 8 ಜನನ್ನ ಮದುವೆ ಆಗಿದ್ರು ಕೂಡ ಯಾವ ರೀತಿಯಾಗಿ ನಂಬಿಸಿ ಮದುವೆ ಆಗ್ತಿದ್ಲು ಬಸವರಾಜ್? ಎಸ್ ರಾಧಿಕಾ, ಏನಾಗಿದೆ ಅಂತಂದ್ರೆ ಈಕೆ ಹಲವಾರು ಜಿಲ್ಲೆಗಳಲ್ಲೂ ಈಕೆ ಮೋಸನಾಟ ಎಲ್ಲೂ ಬಯಲಾಗಿರ್ಲಿಲ್ಲ. ಆದ್ರೆ ಈಗ ವಿಜಯನಗರ ಜಿಲ್ಲೆಯಲ್ಲಿ ಒಂದು ಈಕೆ ಮುಖವಾಡ ಬಯಲಾಗಿದೆ. ಯಾವ ರೀತಿ ಅಂತಂದ್ರೆ ಈಕೆ ಒಬ್ಬ ಅಡ್ವೊಕೇಟ್ ಅಂದ್ರೆ ಲಾಯರ್ ಅನ್ನ ಗುರುತನೆ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಇಂತಿಷ್ಟು ಹಣ, ಇಷ್ಟು ನಮಗೆ ಕಮಿಷನ್ ಬಂದ್ರೆ ಇಂತಿಷ್ಟು ಹಣ ಅಂತಂದೇಳಿ ಅವರ ಮುಖಾಂತರ ಯಾರಿಗೆ ದುಡ್ಡನ್ನು ನೀಡಿರ್ತಾರೆ ಅವರ ಮುಖಾಂತರ ಬೆದರಿಕೆ ಆಗುವಂತ ಕೆಲವೊಬ್ಬ ರೌಡಿಗಳನ್ನ ಇಟ್ಕೊಂಡು ಈ ಮಹಿಳೆ ಬೆದರಿಕೆ ಆಗುವಂತ ಕೆಲಸ ಮಾಡ್ತಾ ಇದ್ದಾಳೆ ಅಂತಂದ್ರೆ ಹೇಳ್ಬೋದು ರಾಧಿಕಾ. ಬಹಳಷ್ಟು ಅಂದ್ರೆ ಒಂದ್ ರೀತಿಯಾಗಿ ಬೆದರಿಸಿ ದುಡ್ಡನ್ನ ಎಸ್ಕೊಳ್ತಾ ಇದ್ಲು. ಅಷ್ಟೇ ಅಲ್ಲದೆ ಲೋನ್ ಎಲ್ಲಾ ಕೂಡ ಕೊಡ್ತೀನಿ ಅಂತ ವಂಚನೆಯನ್ನ ಮಾಡ್ತಾ ಇದ್ಲು. ಬಹಳಷ್ಟು ಇರುವಂತದ್ದು ಕಳ್ಳಾಟಗಳು. ನಮಗಿಲ್ಲಿ ಏನು ಮಾಹಿತಿ ಲಭ್ಯವಾಗ್ತಾ ಇದೆ ಅಂತಂದ್ರೆ ಮೈನಾರಿಟಿ ಲೋನ್ಸ್ ಹಾಗೂ ಮಕ್ಕಳಿಗೆ ಸಿಗುವಂತ ಸ್ಕಾಲರ್ಶಿಪ್ ಸಹಿತ ಈಗಿನ ಸಾಲದತ್ತಾಗಿದೆ ರಾಧಿಕಾ. ಮಕ್ಕಳಿಗೆ ದೊರಕಬೇಕಾಗಿರ್ತಕ್ಕಂಥ ಸ್ಕಾಲರ್ಶಿಪ್ ಹಣದಲ್ಲಿ ಸಹಿತ ಹೀಗೆ ದೋಖ ಮಾಡಿರುವಂತ ಒಂದು ಕರ್ಮಕಾಂಡ ಕಂಡು ಬರ್ತಾ ಇದೆ ರಾಧಿಕಾ. ಎಸ್ ಬಸವರಾಜ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಏನು ರೀತಿಯಾಗಿ ಈಕೆ ಬಗ್ಗೆ ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಬಹಳಷ್ಟು ಪ್ರಕರಣಗಳಿರುವಂತದ್ದು. ಚೆಕ್ ಬೌನ್ಸ್ ಆಗಿರ್ಬೋದು, 8 ಮದ್ವೆಯನ್ನ ಆಗಿರ್ತಾಳೆ. ಇದಕ್ಕೆ ದಾಖಲೆಗಳು ಕೂಡ ಇರುವಂತದ್ದು. ನಾನು ಆಗ್ಲೇ ಹೇಳ್ತಾ ಇದ್ದೆ 8 ಮದುವೆಗೆ ದಾಖಲೆಗಳಿದೆ. ಅದಲ್ಲದೆ ಎಷ್ಟು ಮದ್ವೆ ಆಗಿದ್ದಾಳೋ ಗೊತ್ತಿಲ್ಲ. ಇದಷ್ಟೇ ಅಲ್ಲದೆ ಮೈನಾರಿಟಿ ಲೋನ್ ಕೊಡಿಸ್ತೀನಿ, ಸ್ಕಾಲರ್ಶಿಪ್ ಕೊಡಿಸ್ತೀನಿ, ಆ ಲೋನ್ ಕೊಡಿಸ್ತೀನಿ, ಈ ಲೋನ್ ಕೊಡಿಸ್ತೀನಿ ಅಂತ 1 ಕೋಟಿ ಲೋನ್ ಬೇಕಂದ್ರೆ ನೀವು 15 ಲಕ್ಷ ರೂಪಾಯಿ ಕೊಡ್ಬೇಕು ಅಂತ ಮೋಸವನ್ನ ಮಾಡ್ತಾ ಇದ್ಲು. ಈಕೆ ಕಳ್ಳಾಟ ಬರೀ 1 ಜಿಲ್ಲೆಯಲ್ಲೋ 2 ಜಿಲ್ಲೆಯಲ್ಲೋ ಅಲ್ಲ, ನಾನಾ ಜಿಲ್ಲೆಗಳಲ್ಲಿ ಇದೇ ರೀತಿಯಾಗಿ ತನ್ನ ಕೈ ಚಳಕವನ್ನ ತೋರಿಸಿದ್ದಾಳೆ ಈಕೆ. ಈಗ ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿ ಕೈ ಚಳಕವನ್ನ ತೋರ್ಸ್ಲಿಕ್ಕೆ ಹೋಗಿದ್ದಾಳೆ. ಸಿಕ್ಕಿ ಬಿದ್ದಿದ್ದಾಳೆ ಈ ಕಳ್ಳಿ ತಬಸುಮ್ ತಾಜ್. ಕಳ್ಳಾಟ ಈಗ ಎಲ್ಲರ ಎದುರು ಕೂಡ ಬಯಲಾಗಿರುವಂತದ್ದು. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ನಮ್ಮ ಏನು ಆಕೆಯ 6ನೇ ಪತಿ ಕೂಡ ನಮ್ಮ ಒಟ್ಟಿಗೆ ಕರೆಯಲ್ಲಿ ಬರ್ತಾರೆ, ಮಾತನಾಡ್ಸೋಣ. ಏನು ಲೋನ್ ಕೊಡಿಸ್ತೀನಿ, ಬ್ಲಾಕ್ ಮನಿ ವೈಟ್ ಮನಿ ಮಾಡ್ತೀನಿ, 15 ಲಕ್ಷ ಪೀಕ್ತಾ ಇದ್ಲು ಈಕೆ. 1 ಕೋಟಿ ನಿಮ್ಗೆ ಲೋನ್ ಬೇಕಂದ್ರೆ ನಂಗೆ 15 ಲಕ್ಷ ರೂಪಾಯಿ ಕೊಡ್ಬೇಕು ಅಂತ ಪೀಕ್ತಾ ಇದ್ಲು. ಇನ್ನು ಇದಷ್ಟೇ ಅಲ್ಲದೆ ಈ ಖತರ್ನಾಕ್ ಲೇಡಿ ಮೇಲೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಚೆಕ್ ಬೌನ್ಸ್ ಪ್ರಕರಣ ಕೂಡ ದಾಖಲಾಗಿತ್ತು. ಎಷ್ಟು ದಿನ ಅಂತ ಕಳ್ಳಿ ಸಿಗಾಕೊಳ್ದೆ ಇರ್ತಾಳೆ ಹೇಳಿ? ಒಂದಲ್ಲ ಒಂದಿನ ಸಿಕ್ ಬೀಳಲೇಬೇಕು. ಅದೇ ರೀತಿಯಾಗಿ ಈಗ ಈಕೆ ಸಿಕ್ ಬಿದ್ದಿರುವಂತದ್ದು. ಈಕೆಯ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಇಡೆನ್ಸ್ ವಾಹಿನಿ ಸುದ್ದಿಯನ್ನ ಮಾಡ್ತಾನೆ ಇದೆ. ನೆನೆಷ್ಟೇ ಸುದ್ದಿಯನ್ನ ಕೂಡ ಮಾಡಿತ್ತು. ಇವತ್ತು ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರುವಂತದ್ದು. ಏನು ಜೆಡಿಎಸ್ ರಾಜ್ಯ ಮೈನಾರಿಟಿ ಘಟಕದ ಕಾರ್ಯಾಧ್ಯಕ್ಷೆ ಅನ್ಸ್ಕೊಂಡಿರೋ ತಬಸುಮ್ ತಾಜ್ ಕಳ್ಳಾಟವನ್ನ ಎಷ್ಟೊತ್ತು ನೋಡ್ತಾ ಇದ್ರಿ. ಈ ಬಗ್ಗೆ ಮಾತನಾಡಲು ಮಹಿಳಾ ಸಂಘದ ಕಾರ್ಯಕರ್ತೆಯಾದಂತ ಸಂಸದ್ ಬೇಗಂ ಅವರು ಇದ್ದಾರೆ, ಬನ್ನಿ ಮಾತನಾಡ್ಸೋಣ. ಎಸ್ ಸಂಸದ್ ಬೇಗಂ ಅವರೇ, ಇಡೆನ್ಸ್ ನ್ಯೂಸ್ಗೆ ಸ್ವಾಗತ. ಮೇಡಮ್ ನಮಸ್ಕಾರ. ಎಸ್ ಇನ್ನು ಈಕೆಯ ಒಂದು ಕಳ್ಳಾಟ ನಿಮ್ಗೂ ಕೂಡ ಗೊತ್ತಿರ್ಬೇಕಂತ ಅನ್ಕೊಂಡಿದ್ದೀನಿ. ಹೌದು ಮೇಡಮ್, ಈಗ 2 ವರ್ಷದ ಹಿಂದೆ ನಮ್ಗೆ ನಮ್ಮ ಸ್ನೇಹಿತ ರಾಜಾ ಹುಸೇನ್ ಅಂತ ಹೇಳಿ ವಿಜಯನಗರ ಡಿಸ್ಟಿಕ್ ಅಲ್ಲಿ ಇದ್ದಾರೆ. ಅವ್ರ 6ನೇ ಗಂಡ ಆಗಿರ್ತಕ್ಕಂಥವ್ರು. ಅವ್ರ ಕಡೆಯಿಂದ ಇದು ನಮ್ಗೆ ಆತ್ಮೀಯ ಸ್ನೇಹಿತ. ನಾವ್ ಯಾವಾಗಾದ್ರೂ ಹೊಸಪೇಟೆಗೆ, ನಮ್ಮ ಪಕ್ಕದೂರು ಅಗ್ರಿಬೊಮ್ಮನಹಳ್ಳಿ ತಾಲೂಕ್ ಮೇಡಮ್, ನಾವು ಹೊಸಪೇಟೆಗೆ ಹೋದ್ರೆ ಆಗಾಗ ಚರ್ಚೆ ಮಾಡಿ ಒಂದು ಟೀ ಕಾಫಿ ಕುಡಿದ್ ಬರ್ತಿದ್ವಿ.
ನಮ್ಮ ಸ್ನೇಹಿತರು ಬೇರೆ ಬೇರೆಯವ್ರು ಹೇಳಿದ್ರು ತಬಸುಮ್ ಒಡನೆ ಇವ್ರದ್ದು ಮದುವೆ ಆಗಿದೆ ಹಿಂಗೆ ಅಂತ ಹೇಳಿ. ನಾನ್ ಹೇಳಿದೆ ಅವ್ರ ಹೆಂಡತಿ ಶೈನಾಜ್ ಅವರಿಗೆ ಮೋಸ ಮಾಡಿದ್ದಾರೆ, ಯಾಕೆ ಎರಡನೇ ಮದುವೆ ಆಗಿದ್ದು, ಅವ್ರಿಗಾಗ್ಲೇ 2 ವರ್ಷದ ಮಗು ಇದೆ ಅಂತ ನಾನ್ ಸ್ವಲ್ಪ ಚರ್ಚೆ ಆಯ್ತು ಬೇರೆ ಸ್ನೇಹಿತರ ಹತ್ರ. ಆದಾಗ ಮೇಡಮ್ ಅವಾಗ ನಾವು 1-2 ತಿಂಗಳ ನನ್ನ ಕಾಂಟ್ಯಾಕ್ಟ್ ಬರ್ಲಿಲ್ಲ ರಾಜಾ ಹುಸೇನ್ ಅವರು. ಅವರು ವಾಟ್ಸ್ಆಪ್ ಇದು ಯಾವ್ದು ಫೇಸ್ಬುಕ್ ಇದ್ರಲ್ಲಿ ನೋಡ್ತಿದ್ದೆ ಸ್ಟೇಟಸ್ ಅಲ್ಲಿ ಇವ್ರಿಬ್ರು ಫೋಟೋ ಇರೋದು. ನಮಗ್ ಸ್ವಲ್ಪ ಎಲ್ಲ ದುಃಖ ಆಯ್ತು, ಮಾತಾಡೋದ್ ಬಿಟ್ಟಾದ್ಮೇಲೆ 1-2 ತಿಂಗಳ ನಂತರ ಒಂದಿನ ಕರೆಗ್ ಬಂದ್ರು ರಾಜಾ ಹುಸೇನ್ ಅವರು. ಹಿಂಗ ಮೇಡಮ್ ಹಿಂಗಾಯ್ತು, ಒಬ್ಬ ಸಂತ್ರಸ್ತೆ ಮಹಿಳೆಗೆ ನಾನು ನ್ಯಾಯ ಕೊಟ್ಟೆ, ಬಹಳ ಒಳಗಾಗಿದ್ಲು, ವಿಧವೆ ಮಹಿಳೆಗೆ ಮದುವೆ ಮಾಡ್ಕೊಂಡೆ, ಅವಳಿಗೆ ಒಂದು ಜೀವನ ಕೊಟ್ಟೆ ಅಂತ ಹೇಳಿದ್ರು. ಅಲ್ಲ ಅವ್ರಿಗೆ ಜೀವನ ಕೊಡೋದಕ್ಕಿಂತ ಒಂದು ಜೀವನ ಹಾಳು ಮಾಡಿದ್ರಲ್ಲ ನಿಮ್ ಹೆಂಡತಿಗೆ ಅಂತ ನಾನು ಅವ್ರಿಗೆ ಹೇಳ್ದೆ. ಹೇಳ್ದಾಗ ಅವರು ಇಲ್ಲ ಮೇಡಮ್ ಅವಳ ಪರವಾನಗಿ ತಗೊಂಡೆ ನಾನ್ ಮದುವೆ ಆಗಿದ್ದಂಗ ಅಂತ ಹೇಳಿದ್ರು. ನಂತರ ದಿನದಲ್ಲಿ ಫೋನ್ ಮುಖಾಂತರ ಆದ್ಮೇಲೆ 1 ದಿವಸ ಮತ್ತೆ ನನಗೆ ತಬಸುಮ್ ಅವರಿಗೆ ಪರಿಚಯ ಇರ್ಲಿಲ್ಲ ಮೇಡಮ್. ಮತ್ತೆ ಬೇರೆ ಸ್ನೇಹಿತರು ಇವರಿಗೆ ಅವಳದು ಕುತಂತ್ರ ಎಲ್ಲ ಗೊತ್ತಾಗ್ತಾ ಬಂತಂತೆ ರಾಜಾ ಹುಸೇನ್ ಅವರಿಗೆ. ಅವರು ಹಿಂದೇಟ್ ಹಾಕ್ತಾ ಇದ್ದಾರೆ, ಅವಳಿಂದ ದೂರ ಸರಿತಾ ಅವಳದೆಲ್ಲ ಏನೇನ್ ಬ್ಯಾಕ್ ಗ್ರೌಂಡ್ ಐತೆ ಅದೆಲ್ಲ ಕಲೆ ಹಾಕ್ತಾ ಹಿಂಸರ್ದಿದ್ದಾರೆ. ಆಗ ಮತ್ತೆ ರಾಜಾ ಹುಸೇನ್ಗೆ ಅವ್ರಿಗೆ ಒಡಕ್ ಬಂದಾಗ ಅವಳು ನನಗೆ ಅಲ್ಲೇ ಸ್ಥಳೀಯರು ಯಾವ್ದಾದ್ರು ಒಬ್ರು ಮಹಿಳಾ ಹೋರಾಟಗಾರರು ಸಹಕಾರ ಬೇಕಲ್ಲ ಅಂತ ಕೇಳಿದಾಗ ರಾಜಾ ಹುಸೇನ್ಗೆ ನನಗೂ ಸ್ನೇಹಿತರಿದ್ರು, ಇನ್ನೊಬ್ರು ಮೆಹಬೂಬ್ ಅಂತ, ಅವ್ರು ನನ್ಗೆ ನನ್ನ ನಂಬರ್ ತಬಸುಮ್ ಅವ್ರಿಗೆ ಕೊಟ್ಟಿದ್ದಾರೆ ಮೇಡಮ್. ತಬಸುಮ್ ಅನ್ನೋರು ನನಗೆ ಕರೆ ಮಾಡಿದ್ರು, ಫೋನ್ ಕರೆ ಮಾಡಿದಾಗ ನನಗೆ ಹೇಳಿದ್ಲು, ಅವಳು ನನಗೂ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು ಮೇಡಮ್. ಏನ್ ಬ್ಲಾಕ್ ಮೇಲ್ ಮಾಡ್ತಿದ್ರು? ಏನ್ ಬ್ಲಾಕ್ ಮೇಲ್ ಅಂದ್ರೆ, ಅಕ್ಕ ನೋಡು ನಾನು ಯುಟಿ ಖಾದರ್ ಅವ್ರ ಒಟ್ಟಿಗೆ ಜೊತೆಯಲ್ಲಿದ್ದೀನಿ, ನಾನು ತುಂಬಾ ಜನರು ಅಧಿಕಾರಿಗಳ ಜೊತೆಗೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ, ನನಗೆ ಲೋನ್ಗಳು ಮಾಡ್ಸೋದ್ರಲ್ಲಿ ಅದ್ರಲ್ಲೆಲ್ಲ ಹಣ ದುಡಿಯೋಣ ಇಬ್ರು ಸೇರಿ, ನಿಮಗೆ ಒಂದು ಕಾರ್ ಕೊಡಿಸ್ತೀನಿ, ನಾವು ನೀವು ಸೇರಿ ದುಡಿದು ಚೆನ್ನಾಗಿರೋಣ, ನಿಮಗೆ ನಾನು ಬೆಂಬಲಿತವಾಗಿ ನಾನು ಇರ್ತೀನಿ, ಆದ್ರೆ ನನ್ಗೆ ರಾಜಾ ಹುಸೇನ್ ಏನ್ ಮೋಸ ಮಾಡಿದ್ದಾನೆ, ನೀವು ಅಲ್ಲಿ ನಿಂತು ಸರಿಯಾದ ಪಾಠ ಕಲಿಸಿ ಅವನಿಗೆ ಹೊಡಿಬೇಕು ಬೀದಿಯಲ್ಲಿ ಕರೆದು ಅಂತ ಹೇಳಿದ್ರು. ಒಂದ್ ರೀತಿಯಾಗಿ ಆಮಿಷ ಒಡ್ಡಿರೋಂಥದ್ದು. ಹಾ ಮೇಡಮ್, ಆ ರೀತಿ ಹೇಳಿದ್ರು. ನಾನು ಸ್ವಲ್ಪ ಒಂದೇ ಕಡೆ ಯಾವತ್ತೂ ಯೋಚನೆ ಮಾಡಲ್ಲ ಮೇಡಮ್, ತಪ್ಪು ಸರಿ ಯಾವ್ದಂತ ತಿಳ್ಕಂತೀನಿ, ಅದ್ರ ಹಿಂದೆ ಸ್ವಲ್ಪ ನಾನು ಸಹ ಏನಿರ್ಬೋದು, ತಬಸುಮ್ ಹಿಂಗ್ ಅಂತಾರೆ, ಇವ್ರ ಹಿಂಗ ಯಾರಿರ್ಬೋದು ಅಂತಂದು ಹೇಳಿ ನಾನು ಸ್ವಲ್ಪ ಉಡುಪಿಯಲ್ಲಿ ಇರ್ತಕ್ಕಂತ ನಮ್ಮ ರೈತ ಸಂಘಟನೆ ಕಾರ್ಯಕರ್ತರಿಗೆ ಕೆಲವೊಬ್ರಿಗೆ ಕರೆ ಮಾಡಿ ಇವಳ ಬಗ್ಗೆ ಕೇಳಿದಾಗ ಇವಳು ಒಂದು 8-10 ಬಣಗಳಲ್ಲಿ ಇದ್ರಲ್ಲಿದ್ದೀನಿ ಅಂತ ಅಲ್ಲಿ ಪೋಸ್ಟರ್ ID ಕಾರ್ಡ್ಗಳು ಹಾಕಿ ಅವಳು ಹಾಕೊಂಡಿರ್ತಕ್ಕಂತ ಹೂವಿನಾರ ಅವೆಲ್ಲ ಸನ್ಮಾನದ್ದು ಫೋಟೋ ಹಾಕಿದ್ಲು, 30 ನನಗೆ ವಾಟ್ಸಾಪಿಗೆ. ಫೋಟೋಸ್ಗಳು ಎಲ್ಲ ನಾನು ಅಲ್ಲಿ ನನ್ನ ಕಾರ್ಯಕರ್ತರಿಗೆ ನನ್ನ ಸಂಗಡಿಗರಿಗೆ ಹಾಕಿದಾಗ ಅವರು ಇದು ಮಾಡಿ, ಇವಳೊಬ್ಬ ಭ್ರಷ್ಟೆ, ಬಹಳ ಬ್ಲಾಕ್ ಮೇಲ್ ಮಾಡ್ತಾಳೆ ಮೇಡಮ್, ಹುಷಾರಾಗಿರ್ರಿ ಅಂತ ಹೇಳಿದ್ರು. ಒಂದ್ ದಿವಸ ನನ್ನ ತಾಯಿ ಒಬ್ರು ಅನಕ್ಷರಸ್ಥರಿದ್ದಾರೆ, ಅವ್ರು ಟಿವಿ ನೋಡ್ಬೇಕಾದ್ರೆ ಇವಳದು ಫೋಟೋ ಬಂದಿತ್ತಂತೆ ಟಿವಿಯಲ್ಲಿ ನ್ಯೂಸ್ ಅಲ್ಲಿ, ಇವಳು ಹಿಂಗೆಲ್ಲ ಮಾಡಿದಾಳಂತ. ನನ್ನ ತಾಯಿನೂ ಬುದ್ಧಿ ಹೇಳಿದ್ರು ನನಗೆ, ಇವ್ರು ಹಿಂಗೆಲ್ಲ ಇದಾರೆ, ದಯವಿಟ್ಟು ಅಂತವ್ರ ಜೊತೆಗೆ ಇರ್ಬಾರ್ದು, ನೋಡು ಕೇರ್ಫುಲ್ ಆಗಿರ್ರಿ ಅಂತ ಹೇಳಿ. ಆಗ ನಾನು ಐತಲ್ಲ ಮೇಡಮ್ ಗೊತ್ತಾಯ್ತು, ಅವಳ ನಂಬರ್ ಬ್ಲಾಕ್ ಮಾಡಿದ ತದನಂತರ ಮತ್ತೆ ಬೇರೆ ನಂಬರ್ ಲಿಂದಾನು ಫೋನ್ ಮಾಡಿ, ಅಕ್ಕ ಯಾಕೆ ಇದು ಮಾಡ್ತೀರಾ, 1-2 ಲಕ್ಷ ರೂಪಾಯಿ ದುಡ್ಡು ಕೊಡು, ನಾನ್ ನಿಮ್ಗೆ 2 ದಿನದಲ್ಲಿ ಕೊಡ್ತೀನಿ, ನನ್ನ ನಂಬರ್ ಯಾಕೆ ಬ್ಲಾಕ್ ಮಾಡಿರಿ ಅಂತ ಹೇಳಿದ್ರು. ನಾನು 108 ಉತ್ತರ ಹೇಳೋದ್ಕಿಂತ ಒಂದೇ ಉತ್ತರದಲ್ಲಿ ಹೇಳಿದೆ, ನನ್ನ ಆರೋಗ್ಯ ಸರಿ ಇಲ್ಲ, ಆದ ಕಾರಣ ನಾನು ಯಾರ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲಮ್ಮ, ಇದು ನಂಬರ್ ಯಾವ ರೀತಿ ಬ್ಲಾಕ್ ಆಗಿದೆಯೋ ನನಗೆ ಗೊತ್ತಿಲ್ಲ ಅಂತ ಹೇಳ್ದೆ. ನಂತರ ಇಲ್ಲಿ ನಮ್ಮ ಹೊಸಪೇಟೆ ವಿಜಯನಗರ ಜಿಲ್ಲೆ ಒಳಗನು ಒಂದು 35-40 ಲಕ್ಷ ವಂಚನೆ ಮಾಡಿದ್ದಾಳೆ ಮೇಡಮ್. ಲೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜನರ ಹತ್ರ ಹಣ ಕಬಳಿಸ್ಕೊಂಡು, ಇಲ್ಲೇ ನಮ್ಮ ಸ್ನೇಹಿತರು ನನಗೆ ಬೇಕಾದವ್ರ ಸ್ನೇಹಿತರ ಹತ್ರ ದುಡ್ಡು ಇಸ್ಕೊಂಡು ಕಬಳಿಕೆ ಮಾಡಿದಾಳೆ ಅಂತ ಸುದ್ದಿ ಮೇಡಮ್. ಸೊ ಮತ್ತೆ ನೀವು ಅವ್ರ ಜೊತೆ ಮಾತನಾಡಿಕೆ ಹೋಗಿಲ್ಲ? ಇಲ್ಲ ಮೇಡಮ್, ಇಲ್ಲ. 3 ಸಾರಿ ಫೋನ್ ಅಲ್ಲಿ ಮಾತಾಡಿದೀನಿ ಮೇಡಮ್, ಅದು ಬಿಟ್ರೆ ನಾನು ಯಾವತ್ತೂ ಮಾತಾಡಿಲ್ಲ. ಬಟ್ ಅಯ್ಯಮ್ಮ ಮಾತಾಡೋದ್ರಲ್ಲಿ ಮೊದ್ಲು ಅವಳು ಅಯ್ಯೋ ಅನ್ನೋ ರೀತಿಯಲ್ಲಿ ಬರ್ತಾಳೆ, ನಂತರ ಐತಲ್ಲ ಅವಳು ಬಾಯಲ್ಲಿ ಬರತ್ತೆ ಅವಾಚ್ಯ ಶಬ್ದ. ಹೌದೇ 6ನೇ ಗಂಡ ರಾಜಾ ಹುಸೇನ್ ಬಗ್ಗೆ ಹೇಳಿದ್ದು, ಅವಾಚ್ಯ ಶಬ್ದದಿಂದ ಬೈಯೋದು, ಇದೆಲ್ಲ ಕೇಳಿಸ್ಕೊಂಡ್ಬಿಟ್ಟು ನನ್ಗೆ ಸ್ವಲ್ಪ ಗೊತ್ತಾಯ್ತು. ನಾನು ಹೇಳೋದೇನಂದ್ರೆ ಮೇಡಮ್, ಎಮ್ಮನ್ ವಿಚಾರವಾಗಿ ನಾವು ಅಲ್ಪಸಂಖ್ಯಾತ ಘಟಕದಿಂದ ಅಲ್ಪಸಂಖ್ಯಾತ ಮಹಿಳೆಯರಾಗಿ ಹೊರಗಡೆ ಬರದೇ ಬಹಳ ಕಮ್ಮಿ ಹೋರಾಟಗಳಿಗೆ. ಒಂದು ಈ ಸಮಾಜದಲ್ಲಿ ನಮಗೆ ಹೊರಗಡೆ ಹೋರಾಟಕ್ಕೆ ಬಂದ್ಮೇಲೆ ಎಲ್ಲೋ ಒಬ್ರು 100ಕ್ಕೊಬ್ಬ ಮಹಿಳೆ ಹೊರಗಡೆ ಹೋರಾಟಕ್ಕೆ ಬರ್ತಾಳೆ. ಹೌದು.
ಬರ್ತಾಳಲ್ಲ, ಈ ತರದ ಒಬ್ಬ ಭ್ರಷ್ಟ ಮಹಿಳೆಯರು ಈ ರೀತಿ ಮಾಡೋದ್ರಲ್ಲಿಂದ ಇರ್ತಕ್ಕಂತ ನಮ್ಮಂತ ಹೆಣ್ಮಕ್ಳಿಗೆ ಕಳಂಕಗಳು. ಹೌದು ಹೌದು. ಹಂಗಾಗಿ ಎಲ್ಲೇ ಒಬ್ರು ಬರ್ತಕ್ಕಂಥವ್ರಿಗೆ ಅವಕಾಶ ವಂಚಿತರನ್ನು ಮಾಡ್ತಾರೆ ಈ ಮಹಿಳೆಯರು. ಇವರಿಗೆ ಸರಿಯಾದ ರೀತಿಯಲ್ಲಿ ಕಾನೂನಾತ್ಮಕವಾದ ಶಿಕ್ಷೆ ಆಗ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಯಾಕಂತ ಹೇಳಿದ್ರೆ ತಪ್ಪು ಮಾಡಿದವ್ರು ಬಹಳಷ್ಟು ದಿನ ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ, ಅದೇ ರೀತಿ ಆಗ್ಬಿಟ್ಟಿದೆ. ಅಲ್ಲ, ನೀವು ಕಂಡಂಗೆ ಈಗ ನೋಡ್ರಿ, ಅಲ್ಪಸಂಖ್ಯಾತ ಮಹಿಳೆಯರಿಗೆ ಅವಕಾಶ ಸಿಗದೆ ಕಡಿಮೆ. ಹೌದು ಹೌದು. ಸಿಕ್ಕಿದಾಗ ನಾವು ಇದು ದುರುಪಯೋಗ, ಮಹಿಳೆಯರ ಜೊತೆಗೆ ನಾವು ಒಂದ್ ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ಉಪಯೋಗಿಸ್ಕೋಬೇಕು ಮೇಡಮ್. ಅವರಿಗೆ ಒಳ್ಳೆ ವಿಚಾರಗಳು ಹೇಳಿ, ಮಹಿಳೆಯರಿಗೆ ಏನೇನು ಕಾನೂನು ಸೌಲಭ್ಯಗಳು, ಕಾನೂನಾತ್ಮಕಗಳು ಹೋರಾಟ ಮಾಡಿ ಅವರಿಗೆ ನ್ಯಾಯ ಸಿಗುವಂತ ಕೆಲಸ ನಾವು ಒಬ್ಬ ಪ್ರತಿನಿಧಿಯಾಗಿ ಮಾಡ್ಬೇಕು. ಅಂತದ್ರಲ್ಲಿ ಇವರೇ ನಿಂತ್ಬಿಟ್ಟು ಆ ಒಂದು ಕುಟುಂಬಕ್ಕೆ ಸಾಂತ್ವನ ಕೇಳಲಿಕ್ಕೆ ಹೋಗಿರ್ತಕ್ಕಂತ ಕುಟುಂಬಗಳಿಗೆ ಡಬಲ್ಸ್ಕೊಂಡು ಲೋನ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹಣ ವಂಚನೆ ಮಾಡ್ತಾ ಹೋದ್ರೆ ನಮ್ಮಂತರಿಗೆ ಎಲ್ಲಿ ಇದು ಸಿಗುತ್ತೆ ಹೇಳಿ? ಒಬ್ಳು ಯಾರೋ ಒಬ್ಳು ಅಲ್ಲಿ ಮಾಡ್ತಾಳೆ ಅಂದ್ರೆ ಇರ್ತಕ್ಕಂತ ಮಹಿಳೆಯರಿಗೂ ಇದು ಕಳಂಕ ತರಂತ ಕೆಲಸ ಮೇಡಮ್. ಎಸ್ ಸಂಸದ್ ಬೇಗಂ ಅವ್ರು ಇನ್ನು ಕೊನೆಯದಾಗಿ ಏನು ರಾಜು ಹುಸೇನ್ ಇದ್ರು, ಅವ್ರು ಏನು ಕ್ರಮವನ್ನ ಕೈಗೊಳ್ಳಲಿಲ್ವಾ ಅಂದ್ರೆ ಈಕೆ ಬಗ್ಗೆ, ಅಥವಾ ಬಿಟ್ ದೂರ ಆಗ್ಬಿಟ್ರೆ ಯಾವ ರೀತಿಯಾಗಿ ಮಾಡಿದಂತ ಅವರು? ಮೇಡಮ್ ಅವ್ರು ಇದ್ದಿದ್ 4 ತಿಂಗಳಲ್ಲಿ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಂತೆ ಮೇಡಮ್. 2 ತಿಂಗಳ ಜೊತೆಯಲ್ಲಿ ಇದ್ದಾರೆ. 2 ತಿಂಗಳ ದೂರ ಬಂದು ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ಬಿಟ್ಟು ಆಕಿದ ಎಲ್ಲಾ ಜಾಲ ಏನೇನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಹೇಳಿದ್ರು ರಾಜಾ ಹುಸೇನ್. ಅವಳು ಮದ್ವೆ ಆಗ್ಬೇಕಾದ್ರೆ ಏನ್ ಮಾಡ್ತಾಳೆ, ನನ್ನ ಹತ್ರ ಹೇಳಿದ್ದು, ಮದ್ವೆ ಆಗ್ಬೇಕಾದ್ರೆ ಅವಳದೊಂದು ತಂಡ ಇದೆ ಅಂತೆ ಮೇಡಮ್. ಮದ್ವೆ ಮಾಡ್ಸಾರ್ದೆ ಒಂದ್ ತಂಡ, ಕ್ರಿಮಿನಲ್ ವಕೀಲರು ಇದಾರಂತೆ ಅವ್ರ ಹಿಂದೆ. ಈಗ ಇವಳು ಸ್ವಂತದಾಗಿ ಯಾವಾದ್ರೂ ಈ ತರ ಕೇಸ್ ಆದ್ರೆ ಅದೇ ವಕೀಲ, ಬೇರೆ ವಕೀಲರು ಯಾರು ಬರಲ್ಲ ಅಂತೆ. ಹಿಂಗೆಲ್ಲಾ ಮಾಡ್ತಾರೆ. ಆಮೇಲೆ ಇದು ಯಾರು ಮದುವೆ ಮಾಡಿಸ್ತಿರ್ಬೋದು, ಹಿಂದೆ ಮದುವೆ ಆಗ್ಯಾವೋ ಇಲ್ಲ ಅಂತ ಪರಿಶೀಲನೆ ಮಾಡಿಸ್ತಾ ಇದ್ದಂಗೆ ಎಂಟೆಡ್ ಮದುವೆ ಅದು ಯಾರು ಮಾಡ್ತಿರ್ಬೋದು, ಅವ್ರದೊಂದ್ ತಂಡ ಇದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಆಕಿದ ಆಸೆ ಏನಂತೆ, ರಾಜಾ ಹುಸೇನ್ ನನ್ನ ಹತ್ರ ಹೇಳ್ಕೊಂಡಿರೋ ಪ್ರಕಾರ ಮೇಡಮ್, ಈಗ ಮದ್ವೆ ಆದ್ಮೇಲೆ ಹೊಸದೊಂದು ಕಾರ್ ತಗೊಳ್ತಾರಂತೆ ಇವ್ರು, ತಬಸುಮ್ ಅನ್ನೋರು. ಆ ಕಾರ್ ತಗೊಂಡಾದ್ಮೇಲೆ ಆ ಕಾರಿಂದ ಇನ್ಸೂರೆನ್ಸ್ ಏನಿರುತ್ತಲ್ಲ ಮೇಡಮ್, ಆ ಇನ್ಸೂರೆನ್ಸ್ ಗೆ ಗಂಡನ ಹೆಸರಲ್ಲೇ ಕಾರ್ ತಗೊಳ್ಳೋದು, ಅದಕ್ಕೆ ಇನ್ಸೂರೆನ್ಸ್ ನ್ಯಾಮಿನಿ ಇವಳು ಕೊಡ್ತಾಳಂತೆ. ನ್ಯಾಮಿನಿ ಕೊಟ್ಟು ಅವ್ರದ್ದು 1 ವರ್ಷ ಹಂಗ ಆದ ತಕ್ಷಣ ಅವ್ನಿಗೆ ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಆ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೋಬೇಕು, ಇದ್ರ ಹಣ ನಾವ್ ತಡ್ಕೋಬೇಕನ್ನೋ ಆಸೆ ಇವಳಲ್ಲಿ ಇದೆ ಅಂತ ಹೇಳಿದ್ರು ಅವ್ರು. ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ಮೇಡಮ್, ನನ್ನ ಹತ್ರ ಹೇಳಿದ್ದು ಇವ್ರು ರಾಜಾ ಹುಸೇನ್ ಹೇಳ್ಕೊಂಡಿದ್ರು. ಎಸ್ ಸಂಸದ್ ಬೇಗಂ ಅವರೇ, ಧನ್ಯವಾದಗಳು ಇಷ್ಟೊತ್ತಿನೊಟ್ಟಿಗೆ ಮಾತನಾಡಿದಕ್ಕೆ. ಓಕೆ, ಥ್ಯಾಂಕ್ ಯು ಮೇಡಮ್. ಸಿನ್ನು ಕೇಳ್ತಾ ಇದ್ರಿ, ಸಂಸದ್ ಬೇಗಂ ಅವರು ಮಾತನಾಡ್ತಾ ಇದ್ರು, ಏನು ಮಹಿಳಾ ಸಂಘದ ಕಾರ್ಯಕರ್ತೆ ಕೂಡ ಹಾಕಿದ್ರು. ಇದು ಅಷ್ಟೇ ಅಲ್ಲದೆ ಅಂದ್ರೆ ಏನು ಈಕೆ ಅಂದ್ರೆ ಖತರ್ನಾಕ್ ಲೇಡಿ ತಬಸುಮ್ ತಾಜ್ ಅವರ ಒಡನಾಟ ಕೂಡ ಇತ್ತು. ಅಂದ್ರೆ ಒಡನಾಟ ಅಂತ ಹೇಳಿದ್ರೆ ಏನು, ನಾನು ಆಗ್ಲೇ ಹೇಳ್ತಾ ಇದ್ದೆ, 6ನೇ ಪತಿ ಏನು ರಾಜಾ ಹುಸೇನ್ ಇದ್ದಾರೆ, ಅವರ ಸ್ನೇಹಿತೆ ಕೂಡ ಆಗಿರ್ತಾರೆ. ನಂತರ ರಾಜಾ ಹುಸೇನ್ ಇಂದ ತಬಸುಮ್ ಬಗ್ಗೆ ಗೊತ್ತಾಗತ್ತೆ. ನಂತರ ತಬಸುಮ್ ಇವ್ರ ಸಹಾಯಕ್ಕೆ ಬರುವಂತದ್ದು, ತಬಸುಮ್ ತಾಜ್ ಬಗ್ಗೆ ವಿಚಾರಿಸ್ತಾ ಗೊತ್ತಾಗುತ್ತೆ ಈಕೆಯ ಕಳ್ಳಾಟಗಳು ಬಹಳಷ್ಟಿದೆ, ಈಕೆ ಯಾವ ರೀತಿಯಾಗಿ ಮಾಡ್ತಾಳೆ ಅಂತ. ಕೇಳ್ತಾ ಇದ್ರಿ ಅವ್ರ ಬಾಯಲಲ್ಲೇ ಎಷ್ಟರ ಮಟ್ಟಿಗೆ ಅವಳು ಮಾಡಿದ್ದಾಳೆ ಅನ್ನೋದನ್ನ, ಯಾವ್ಯಾವ ರೀತಿಯಾಗಿ ನಂಬಿಸ್ತಾ ಇದ್ಲು ಅವಳನ್ನ ಅಂತ. ಏನು ಕೇಳ್ತಾ ಇದ್ರೆ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಏನು ಮಹಿಳಾ ಸಂಘದ ಕಾರ್ಯಕರ್ತ ಸಂಸದ್ ಬೇಗಂ ಅವರು ಕೂಡ ಮಾತನಾಡ್ತಾ ಇದ್ರು. ಸೊ ಮಾತನಾಡ್ತಾ ಅವ್ರ ಬಾಯಲು ಕೂಡ ಕೇಳ್ತಾ ಇದ್ರಿ, ಈಕೆಯ ಕಳ್ಳಾಟ ಒಂದಲ್ಲ ಎರಡಲ್ಲ ಬಹಳಷ್ಟು ಇರುವಂತದ್ದು, ಯಾರ್ಯಾರ್ಗೆ ವಂಚನೆಯನ್ನ ಮಾಡಿದಾಳೆ ಅಂತ ಹೇಳ್ತಾ ಹೋದ್ರೆ ಒಂದು ಲೀಸ್ಟೇ ಸಿಕ್ಬಿಡತ್ತೆ. ಇನ್ನು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ವರದಿಗಾರರ ಜೊತೆ ಏನು 6ನೇ ಪತಿ ಆದಂತ ರಾಜಾ ಹುಸೇನ್ ಅವರು ಮಾತನಾಡಿದ್ದಾರೆ. ಬನ್ನಿ, ಈ ಕುರಿತು ಒಂದು ಆಡಿಯೋ ಕೂಡ ಸಿಗ್ತಾ ಇದೆ, ಕೇಳ್ಕೊಂಬರೋಣ. ಸರ್ ಮಾತಾಡೋದು ವಿಜಯನಗರ ಡಿಸ್ಟಿಕ್ ಇಂದ. ಸರ್ ಹೇಳಿ ಸರ್. ಸರ್ ಅದೇ ತುಬ್ಸಮ್ ಅವ್ರ ಬಗ್ಗೆ ಮಾತಾಡೋಕೆ ಫೋನ್ ಮಾಡಿದ್ವಿ. ಸರ್ ಹೇಳಿ ಸರ್. ಸರ್ 9 ಗಂಟೆ, ಈಗ 8 ಜನರನ್ನ ಮದುವೆ ಆಗಿ ಮೋಸ ವಂಚಿಸಿರ್ತಾರೆ ಅವರು. ಹೌದು ಸರ್. ಸರ್ ನಿಮಗೆ ಯಾವ ರೀತಿಯಾಗಿ ಒಂದು ಅನ್ಯಾಯ ನಡೆದಿರುತ್ತೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್ ನಮಗೆ? ನೋಡಿ, ನಾವು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಮುಸ್ಲಿಮ್ಸ್ ಅಸೋಸಿಯೇಷನ್ನ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿಗಳು ನಾವು.
ಅದರಲ್ಲಿ ಮತ್ತೆ JDS ಲೀಡರ್ ಇಲ್ಲಿ ಹೊಸಪೇಟೆಯಲ್ಲಿ. ಓಕೆ 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 ಹಾಂ ಹಾಂ ಹಾಂ. ಕಳೆದ ಲಾಕ್ಡೌನ್ನಲ್ಲಿ ನಾನು ಡೈಲಿ ಒಂದು 250-300 ಜನಕ್ಕೆ 22 ದಿನ ಮಧ್ಯಾಹ್ನದ ಊಟ ಕೊಡ್ತೀನಿ ನಾನು. ಅಪ್ಪಾಜಿ ಮೊಬೈಲ್ ಕ್ಯಾಂಟೀನ್ ಅಂತ ಮಾಡಿ ಹಾಂ 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 ದೇವೇಗೌಡರ ಫೋಟೋ ಹಾಕ್ಕೊಂಡು ಹಾಂ 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 ಮೊಬೈಲ್ ಕ್ಯಾಂಟೀನ್ ಅಂತೇಳಿ ಒಂದು 20 ನಿರ್ಗತಿಕರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ, ಹಾಂ 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 ಅಧಿಕಾರಿಗಳಿಗೆ ಒಂದು 20 ಊಟ ಕೊಡ್ತೀನಿ ಸರ್ ನಾನು. ಹೌದು ಹೌದು ಸರ್. ಅದು ಕರ್ನಾಟಕದಾದ್ಯಂತ ಹೆಸರುವಾಸಿ ಆಗುತ್ತದೆ ಸರ್ ಅದು. ಹಾಂ ಆ ಒಂದು ನಿಟ್ಟಿನಲ್ಲಿ ಒಂದು ಬೆಂಗಳೂರಲ್ಲಿ ಕುಮಾರಣ್ಣರವರು ಒಂದು ಪಂಚರತ್ನ ಕಾರ್ಯಕ್ರಮ ಅಂತ ಒಂದು ಹಮ್ಮಿಕೊಳ್ತಾರೆ ಸರ್ ಹಾಂ 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 ಹಿಡಿಗೆಯಲ್ಲಿ. ಎಸ್ ಸರ್ ಎಸ್ ಸರ್. ಆ ಪಂಚರತ್ನ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿ ಹೋಗಿರ್ತೀವಿ. ಆ ಕಾರ್ಯಕ್ರಮಕ್ಕೆ ಅವಳು ಸಹ ಬಂದಿರ್ತಾಳೆ ಅಲ್ಲಿ. ಹಾಂ 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 ಹಾಂ. ಈ ಒಂದು ಪಂಚರತ್ನ ಕಾರ್ಯಕ್ರಮನ ಎಲ್ಲರೂ ಮೆಲ್ಕು ಹಾಕುವಂಥ ಸಂದರ್ಭದಲ್ಲಿ ಅವಳು ನನ್ನ ಹತ್ರ ಬಂದು ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂತಾಳೆ ಸರ್. ಎಸ್ ಸರ್ ಸರ್. ನಾನು ಉಡುಪಿ ಜಿಲ್ಲೆ ಕಾರ್ಯಾಧ್ಯಕ್ಷ ಇದ್ದೀನಿ ಅಂತೇಳಿ ಅವಾಗ JDSನಾಗ ಇದ್ಲು ಸರ್ ಅವಳು. ಅಂತೇಳಿ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಂತಾಳೆ. ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಮೇಲೆ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊತಾಳೆ ಸರ್. ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ ಸಂದರ್ಭದಲ್ಲಿ ಒಂದು 15-20 ದಿನ ಚೆನ್ನಾಗಿನೇ ಚಾಟ್ ಮಾಡ್ತಾಳೆ, ನನ್ನ ಜೊತೆ ಮಾತಾಡ್ತಾಳೆ, ಫೋನ್ ಮಾಡ್ತಾಳೆ, ಇದು ಮಾಡ್ತಾಳೆ. ಒಂದು 20 ದಿನ ಆದ ನಂತರ ಪ್ರಪೋಸ್ ಮಾಡ್ತಾಳೆ ನನಗೆ ಅವಳು. ಹಾಂ ಸರ್ ಹಾಂ ಸರ್ ಹೌದು. ನೀವೆಲ್ಲ ಅಂದ್ರೆ ನನಗೆ ಇರೋಕ್ಕಾಗಲ್ತು, ಯಾಕೋ ನಾನು ನಿಮಗೆ ಮದುವೆ ಮಾಡ್ಕೋಬೇಕು ಅಂತ ನನಗೆ ಪ್ರಪೋಸ್ ಮಾಡ್ತಾಳೆ ಸರ್. ನಾನು ಅದನ್ನು ನಿರಾಕರಣೆ ಮಾಡ್ತೀನಿ. ಅಮ್ಮ ನನಗೆ ಆಲ್ರೆಡಿ ಮದುವೆ ಆಗಿದೆ, 20 ವರ್ಷದ ಮಗು ಇದೆ ನನಗೆ, ನನಗೂ ನಿಮಗೆ ವಯಸ್ಸಿನ ಸ್ವಲ್ಪ ಅಂತರ ಇದೆ, ಏನು ಮಾತಾಡ್ತೀನಿ ನೀನು ಅಂತ ಹೇಳಿದಾಗ ಅವಳು ಭಾಳ ಸೀರಿಯಸ್ ಆಗಿ ತೊಗೊಂತಾಳೆ ಸರ್ ಅದು. ಓಕೆ. ಮತ್ತೆ ಒಂದು 4-5 ದಿನ ಆದ ನಂತರ ವಿಡಿಯೋ ಕಾಲ್ ಮಾಡಿ ನನಗೆ ಚಾಕು ತಗೊಂಡು ಕೈ ಕಟ್ ಮಾಡ್ಕೊಂತಾಳೆ. ಸರ್ ಇನ್ನೊಂದು ಏನಂತಂದ್ರೆ ಆ ಮಹಿಳೆ ಮದುವೆ ಆದವನನ್ನ ಟಾರ್ಗೆಟ್ ಮಾಡ್ತಾಳೆ. ಯಾಕೆಂದ್ರೆ 1 ಕೋಟಿ ನಾನು ಲೋನ್ ಕೊಡಿಸ್ತೀನಿ, 15 ಲಕ್ಷ ಮೊದಲೇ ನೀಡಬೇಕು ಅಂತಂದೇಳಿ ಆ ಮಹಿಳೆ ನಿಮಗೆ ಏನಾದ್ರು ಆ ರೀತಿ ಅಂಶ ಹೊಂದಿದ್ರ ಸರ್ ಅವರು? ಇಲ್ಲ, ಆ್ಯಕ್ಚುಲಿ ಅದು ನಾನು ಮದುವೆ ಆದ ನಂತರ ಅವಳ ಹೈಫೈ ಜೀವನ, ಒಂದು 25 ಸಾವಿರ ಮನೆ ಬಾಡಿಗೆ, ಆಫೀಸ್ ಬಾಡಿಗೆ, ಕಾರು, ಮನೆಯಲ್ಲಿ 4-5 ಜನ ಕೆಲಸ ಮಾಡೋರು ಅವಳ ಮನೆಯಲ್ಲಿ ಅಂತ ಇದ್ದಾಗ ನಾನು ಕೇಳಿದೆ, ನಾವು ಎಲ್ಲ ಇಷ್ಟೆಲ್ಲ ಇನ್ನ ಮುಂದೆ ಮಾಡ್ತೀವಿ, ಒಂದು 500 ರೂಪಾಯಿ ನಮ್ಮ ಜೊತೆ ಒಂದು ಇರೋದಿಲ್ಲ ಒಂದು ದಿನಕ್ಕೆ, ಏನು ಮಾಡ್ತೀನಿ ನಿಮ್ಮ ಕೆಲಸ ಅಂತ ನಾನು ಕೇಳ್ತೀನಿ. ಅವಾಗ ಅವಳು ಹೇಳ್ತಾಳ, ಮೈನಾರಿಟಿದು ಲೋನ್ ಮಾಡ್ತೀನಿ, ಯುಟಿ ಖಾದರು ನನ್ನ ಫ್ರೆಂಡು, ಯುಟಿ ಖಾದರೇ ನನಗೆ ಪ್ರಪೋಸ್ ಮಾಡಿದ್ರು ಅವರು. ನಾನು ಅವ್ರ ನಿರಾಕರಣೆ ಮಾಡಿ ಕಾಂಗ್ರೆಸ್ ಬಿಟ್ಟು ನಾನು JDS ಬಂದ್ಬಿಟ್ಟೆ. ಅವ್ರದ್ದು ಕೆಲವೊಂದು ದುಡ್ಡು ಬ್ಲಾಕ್ ಮನಿ ಇದೆ ನನ್ನ ಹತ್ರ, ಅದನ್ನು ವೈಟ್ ಮಾಡಲಿಕ್ಕೆ ನಾವು ಎಲ್ಲರೂ ಸೇರಿಕೊಂಡು ಇದು ಒಂದು ಮೈನಾರಿಟಿ ಲೋನ್ ಅಂತ ಮಾಡ್ತಾ ಇದ್ದೀವಿ. ಕಳೆದ ಒಂದು 18 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ ನಾನು. ಅದನ್ನೇ ಮೈನಾರಿಟಿ ಲೋನ್ದಲ್ಲಿ ವರ್ಷಕ್ಕೆ 4% ಹಂಗೆ ಈ ಥರ ಕೊಡ್ತೀವಿ ಅಂತೇಳಿ ನಮಗೆ ನಂಬಿಸ್ತಾಳೆ ಸರ್. ನಂಬಿಸಿದ ನಂತರ ಅವಳು ಹೈಫೈ ಜೀವನ ಅವರೆಲ್ಲ ನೋಡಿ ನಾವು ಇದ್ರೆ ಇರ್ಬೋದು ಅಂದ್ಕೊಂಡಿವಿ ನಾವು. ಯಾಕಂದ್ರೆ ನಮ್ಮ ಮುಸ್ಲಿಮ್ಸ್ ಹೆಣ್ಮಕ್ಳು ನಮ್ಮ ಮುಸ್ಲಿಮ್ಸಲ್ಲಿ ಸುಳ್ಳು ಹೇಳೋದು ಭಾಳ ಕಮ್ಮಿ ಸರ್. ಗಣಮಕ್ಕಳು ಏನೋ ಸ್ವಲ್ಪ ತಾರಾ ತಿಂಡಿ ಮಾಡ್ತಾರೆ ಅನ್ಕೊಡಿ ಸರ್, ಹೆಣ್ಮಕ್ಳು ಸುಳ್ಳು ಹೇಳೋದು ಅತ್ಯಂತ ಭಾಳ ಕಮ್ಮಿ ಸರ್. ನಾವು ನಂಬಿದ್ದೀವಿ ಸರ್. ನಂಬಿದ ಮೇಲೆ ಮತ್ತೆ ಇಲ್ಲಿ ನನ್ನ ಸರ್ಕಲ್ ನನ್ನ ಫ್ಯಾಮಿಲಿಯಿಂದ ಒಂದು 5 ಲಕ್ಷ ಹಾಕಿದ್ರು ಸರ್. ನನ್ನ ಫ್ರೆಂಡ್ ಸರ್ಕಲ್ಲು ಇದು ಸುತ್ರೇಶ್ ಅಂತೇಳಿ ಅಡಗಲಿ MLA ಕ್ಯಾಂಡಿಡೇಟ್ ಅವರು JDSನಲ್ಲಿ. ಎಲೆಕ್ಷನ್ ಇರೋದ್ರಿಂದ ನನಗೆ 1 ಕೋಟಿ ರೂಪಾಯಿ ಬೇಕಾಗುತ್ತೆ ಎಲೆಕ್ಷನ್ ಖರ್ಚಿಗೆ ಅಂತೇಳಿ ಅವರು ದುಡ್ಡು ಹಾಕ್ತಾರೆ ಸರ್. ಆಮೇಲೆ ನನ್ನ ಫ್ರೆಂಡ್ಸು ಎಲ್ಲರೂ ರಾಜವ್ಯವಸ್ಥೆನ ಮದುವೆ ಮಾಡ್ಕೊಂಡಾನ, ರಾಜವ್ಯವಸ್ಥೆನ ಒಳ್ಳೆಯವನು, ಮಾಡ್ಬೋದು ಅಂತೇಳಿ ಅವ್ರು ನಂಬಿಕೊಂಡು ಕೊಟ್ಟರು ಸರ್. ಕಮಿಟಿಯಲ್ಲಿ ನಿಮಗೆ ಒಂದು ಒಳ್ಳೆ ಹೆಸರಿದೆ. ಈ ಮಹಿಳೆಯನ್ನ ಏನು ಮಾಡಿದಾಳೆ ಈ ಮಹಿಳೆ? ನಿಮ್ಮ ಹೆಸರು ಕೆಡಿಸ್ಬೇಕಾಗಿ ಈ ರೀತಿ ಉದ್ದೇಶ ಮಾಡಿರ್ತಕ್ಕಂಥ ಏನಾದ್ರು ಕಂಡು ಬಂದಿತ್ತ ಸರ್ ಮೊದಲೇ? ಇಲ್ಲ, ಆ್ಯಕ್ಚುಲಿ ಅವಳು 18 ವರ್ಷದಿಂದ ಗಂಡಂದರಿಗೆ ಮದುವೆ ಮಾಡ್ಕೊಂತಾಳ. ಗಂಡಂದರು ಫ್ರೆಂಡ್ಸ್ ಯಾರು ಇರ್ತಾರ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾಳೆ, ಅವ್ರ ಜೊತೆ ದುಡ್ಡು ಕೇಳ್ತಾಳೆ. ಅಂದ್ರೆ ಈ ಲೋನ್ ಕೊಡೋ ರೀತಿಯಲ್ಲಿ ಗಂಡನ ಅಕೌಂಟಿಗೆ ದುಡ್ಡು ಹಾಕ್ಕೊತಾರೆ ಇವರು.
ಗಂಡನ ಅಕೌಂಟಿಂದ ದುಡ್ಡು ಹಾಕ್ಕೊಂಡು ಆ ಗಂಡನಿಂದ ಇವಳು ಹಾಕ್ತಿರ್ತಾಳ ದುಡ್ಡು. ಓಕೆ 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 ಸರ್. ಯಾರನ ಲೋನ್ ಕೊಡೋಕೆ ಲೇಟ್ ಆಯ್ತು ಅಂತಂದಾಗ ಸ್ವಲ್ಪ ನನಗೆ ಲೋನ್ ಬೇಡಮ್ಮ, ನನ್ನ ದುಡ್ಡು ನನಗೆ ಕೊಟ್ಬಿಡಂತ ಗಲಾಟೆ ಮಾಡಿದಾಗ ಇದು ನನ್ನ ಅಕೌಂಟಿಗೆ ಹಾಕಿ ಅಂದ್ಬಿಟ್ಟು ಯಾರ ಅಕೌಂಟಿಗೆ ಹಾಕಿ ಅವ್ರಿಗೆ ಕೇಳಕ್ಕೆ ಹೋಗೋ ಅನ್ನೋ ಒಂದು ಮನೋಭಾವನ ಬೆಳೆಸ್ಕೊಂಡ್ ಬಂದಿರ್ತಾಳೆ ಇವಳು. ಎಸ್ ಸರ್ ಎಸ್ ಸರ್ ಎಸ್ ಸರ್. ಇದು ಎಕ್ಚುಲಿ ನನ್ನ ಅಕೌಂಟಿಗೆ ದುಡ್ಡು ಬಂದಿಲ್ಲ. ಇದು ಡೈರೆಕ್ಟ್ RTGS ಮಾಡೋದ್ರಿಂದ ಅವಳಿಗೆ ಸ್ವಲ್ಪ ನನ್ನ ಹೆಸರು ಕೇಳಿಸ್ಬೇಕನ್ನೋ ಒಂದು ಉದ್ದೇಶದಿಂದಾನೇ ಈ ತರ ಒಂದು ಇದು ಮಾಡಿರೋದು. ಎಸ್ ಸರ್. ಸರ್ ಇನ್ನೊಂದು ರಿಕ್ವೆಸ್ಟ್ ಸರ್ ನಿಮ್ಮಲ್ಲಿ ಸರ್, 9 ಗಂಟೆಗೆ ಲೈವ್ ತಗೊಳ್ತೀವಿ ಸರ್. ವಿಮಿಕ್ಸ್ ಅಂತ ಲಿಂಕ್ ಕಳಿಸ್ತೀವಿ. ಆ ಲಿಂಕ್ಸಿಗೆ ಜಾಯ್ನ್ ಆಗ್ತೀರಾ ಸರ್? ಯಾಕೆಂದ್ರೆ ನಿಮ್ಗೆ ಆಗಿರ್ತಕ್ಕಂಥ ಅನ್ಯಾಯ ಸುದ್ದಿವಾಹಿನಿ ಮುಂದೆ ವ್ಯಕ್ತಪಡಿಸಿಕೊಂಡು ಅವ್ರಿಗೆ ತಕ್ಕ ಶಿಕ್ಷೆ ನಮ್ಮ ಸುದ್ದಿವಾಹಿನಿಯಿಂದನೂ ನಾವು ಇದು ಮಾಡ್ತೀವಿ ಸರ್. ಖಂಡಿತ ಸರ್. ಅವಳು ವ್ಯವಸ್ಥಿತವಾಗಿ ಅವಳು ಹೆಬ್ಬಟ್ಟು ಸರ್. ಅವಳು ಆಕ್ಚುಲಿ ನೋಡಿ ಏನು ಓದ್ಕೊಂಡಿಲ್ಲ ಅವಳು. ಒಂದು SSLC ಕಾರ್ಡ್ ಸಂತಿಗೆ ಪೇಕಿ ಇರೋದು ಅದು. SSLC ಇದೆ ಸರ್? ಹೌದು ಸರ್. SSLC ಮಾತ್ರನಾ ಸರ್ ಅವ್ರದ್ದು ಎಜುಕೇಶನ್ ಆಗಿದ್ದು? SSLCನೂ ಆಗಿಲ್ಲ ಸರ್. ಅವಳಿಗೆ ಕನ್ನಡ ಬರೆಯಲಿಕ್ಕೆ ಬರಲ್ಲ, ಓದಕ್ಕೂ ಬರಲ್ಲ. ಈಗ ಅವಳು ನೋಡಿ, ನನಗೆ ಮಾಹಿತಿ ಇರೋದು ಗಂಡಂದರಿಗೆ ಮದುವೆ ಮಾಡ್ಕೊಂಡು ಗಂಡಂದ್ರ ಹೆಸರಿನಿಂದ ಇನ್ಶೂರೆನ್ಸ್ ಮಾಡಿಸಿ ವ್ಯವಸ್ಥಿತವಾಗಿ ಆಕ್ಸಿಡೆಂಟ್ ರೂಪದಲ್ಲಿ ಮರ್ಡರ್ ಮಾಡ್ತಾ ಇದ್ದಾರೆ ಸರ್ ಅವರು. ನನಗೆ ಮಾಹಿತಿ ಇರೋದು ಸರ್ ಅದು. ಈಗ ನನಗಿಂತ ಮುಂಚೆ ಒಬ್ಬನು ಮದುವೆ ಆಗಿದ್ದ ಅಫ್ಸರ್ ಪಾಷಾ ಅಂತೇಳಿ, ಅವರು ಚನ್ನಗಿರಿ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ಹತ್ರ ಆಕ್ಸಿಡೆಂಟ್ ಆಗ್ಬಿಟ್ಟು ಸರ್. ಅದು 80 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಂತಾಳೆ ಇವಳು. ನನಗೂ ಗೊತ್ತಿರಲಾರ್ದಂಗೆ ನನ್ನ 2 ಜಾಯಿಂಟ್ ಅಕೌಂಟ್ ಮಾಡ್ತಾಳೆ ಇವಳು, ನನ್ನ ಮೇಲೇನು ಇವಳ ಮೇಲೆ. ಜಾಯಿಂಟ್ ಅಕೌಂಟ್ ಮಾಡಿಸಿ ನನ್ನ ಸೈನನ್ನು ತೋರ್ಚರಿ ಮಾಡಿ 2 ಕೋಟಿ ಇನ್ಶೂರೆನ್ಸ್ ಆಗಿರೋ ಲೆಕ್ಕಕ್ಕೆ ನನಗೆ ಮಾಹಿತಿ ಇದೆ ನನಗೆ ಸರ್. ಆದ್ರೆ ಇನ್ನು 1 ಕಂತುನು ಅವಳು ನಾನು ಪೇ ಮಾಡಿಲ್ಲ ಸರ್, ಇನ್ಶೂರೆನ್ಸ್ ಅಮೌಂಟ್ ಅನ್ನ ಅವಳು. ಅಷ್ಟರೊಳಗೆ ನನಗೆ ಇವಳದು ನಿಜ ಬಣ್ಣ ಗೊತ್ತಾಗುತ್ತೆ. ಎಸ್ 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 ಸರ್. ಅಂದ್ರೆ ಈಕಿ ಮೋಸದ ಬಲೆಗೆ ಬೀಳುವಂತ ಒಬ್ಬ ಮದುವೆ ಪುರುಷರೇ ಈಕೆ ಟಾರ್ಗೆಟ್ ಅಲ್ಲ ಸರ್? ಎಸ್ ಸರ್. ಅಂದ್ರೆ 18 ವರ್ಷದವರೆಗೆ ಎಲ್ಲ ನರಕ ತೋರಿಸ್ಬಿಟ್ಟಿದ್ದಾವೆ ಸರ್. ಅವಳು ಕಾರ್ ಡ್ರೈವರ್ನ ಯೂಸ್ ಮಾಡ್ಕೊಂಡ್ರ ಸರ್. ಅಲ್ಲೆಲ್ಲ ಇವಳು ಕಾರ್ ಡ್ರೈವಿಂಗ್ ಮಾಡ್ಬೇಕು, ನೈಟ್ ಇವಳನ್ನ ಯೂಸ್ ಮಾಡ್ಬೇಕು ಸರ್ ಅವನು ಅನಿವಾರ್ಯವಾಗಿ. ಅವೆಲ್ಲ ಸ್ವಲ್ಪ ವಿಡಿಯೋ ಆಡಿಯೋ ಅವೆಲ್ಲ ಸಂಭಾಷಣೆಗಳು ಬಂದಿರ್ತಾಳೆ ಇವಳು. ಏನು 20 ವರ್ಷದ ಹುಡುಗ ಚೆನ್ನಾಗಿ ಯೂಸ್ ಮಾಡ್ಕೊಂಡಾಗ ಒಂದು 3-4 ತಿಂಗಳ ತನಕ ಒಂದು ಸಂಬಳ ಕೇಳ್ತಾರೆ ಇವರು ಅವಳಿಗೆ. ಸರ್ ಈಕೆಗೆ ಮಕ್ಕಳು ಏನಾದ್ರು ಇದಾರೆ ಸರ್ ಮದುವೆ ಆದ ನಂತರ? ಇದರ ಮೊದಲನೇ ಗಂಡ ಅವನು ಮೊಹಮ್ಮದ್ ಹುಸೇನ್ ಅಂತೇಳಿ, ಅವನಿಗೆ ಹುಟ್ಟಿರೋದು 2 ಮಕ್ಕಳಿದಾರೆ, ಒಂದು ಹೆಣ್ಣು ಒಂದು ಗಂಡು ಇದೆ ಸರ್. ಅವಳು ಕೇರಳ ಹಾಸ್ಟೆಲಲ್ಲಿ ಮದ್ರಸಾದಾಗ ಹಾಕಿದ್ರು ಸರ್. ಎಲ್ಲಿ ಸರ್? ಕೇರಳ ಕಾಸರಗೋಡಲ್ಲಿ. ಅವಳು ಅಲ್ಲಿ ಮದ್ರಸಾದಲ್ಲಿ ಓದಿಸ್ತಾ ಇದ್ದಾಳೆ ಸರ್. ಪ್ರತಿಯೊಬ್ಬರಿಗೆ ಯೂಟಿ ಖಾದರ್ ನನಗೆ ಬಹಳ ಫ್ರೆಂಡು, ನನಗೆ ಪ್ರಪೋಸ್ ಮಾಡಿದ, ಮದುವೆ ಮಾಡ್ಕೊಂತ ಕಲೆದಿದ್ದ, ನಾನು ನಿರಾಕರಣೆ ಮಾಡಿದೆ. ಬಹಳ ಇದ್ದಾವೆ, ನಾವೆಲ್ಲ ಸೇರ್ಕೊಂಡು ಬಿಸ್ನೆಸ್ ಮಾಡ್ತೀವಿ ಅಂತ. ಆಮೇಲೆ ಒಂದು ಯಾರು ಅತಿ ಹೆಚ್ಚಾಗಿ ಫೋನ್ ಯಾರು ಮಾಡ್ತಾರೋ ಅವಳಿಗೆ, ಅವರು ಆ ನಂಬರಿಗೆ ಯೂಟಿ ಖಾದರ್ ಅಂತ ಹೇಳಿ ಇವಳು ಫೋನ್ ಹಾಕಿ ಹೆಸರು ಮಾಡ್ಕೊಂಡು ಮಾಡ್ತಾಳೆ ಸರ್. ಎಸ್ ಸರ್ ಎಸ್. ಏನೋ ಇನ್ನಿಷ್ಟೊತ್ತು ಕೇಳ್ತಾ ಇದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ತಬಸ್ಸುಮ್ ತಾಜ್ ಏನ್ ಈ ಖತರ್ನಾಕ್ ಲೇಡಿ ಇದ್ದಾಳೆ, ಅವರ 6ನೇ ಪತಿ ರಾಜಾ ಹುಸೇನ್ ಅವರು ನಮ್ಮ ವರದಿಗಾರರೊಂದಿಗೆ ಮಾತನಾಡಿರುವ ಸಂಭಾಷಣೆಯ ಆಡಿಯೋ ಕೂಡ ಅದಾಕಿತ್ತು. ಕೇಳ್ತಾ ಇದ್ರಿ ಯಾವ ರೀತಿಯಾಗಿ ಹಂತವಾಗಿ ಪ್ಲಾನ್ ಮಾಡ್ಕೊಂಡು ವಂಚನೆಯನ್ನ ಮಾಡಿದ್ದಾಳೆ ಏಕೆ, ಯಾವ ರೀತಿಯಾಗೆಲ್ಲ ನಂಬಿಸಿ ಬ್ಲಾಕ್ ಮೇಲ್ ಮಾಡಿ ಮದ್ವೆಯಾಗಿ ನಂತರ ಯಾವ ರೀತಿಯಾಗಿ ಕಳ್ಳಾಟವನ್ನ ಆಡಿತಾಳೆ ಅಂತ ಕೇಳಿಸ್ಕೊಳ್ತಾ ಇದ್ರಿ. ಹೇಳ್ತಾ ಇದ್ರು ರಾಜಾ ಹುಸೇನ್ ಅವರು ಆಡಿಯೋದಲ್ಲಿ ಕೂಡ ಯಾವ ರೀತಿಯಾಗೆಲ್ಲ ಮಾಡ್ತಾ ಇದ್ಲು,
ಮೊದಲು ಕಾಂಟ್ಯಾಕ್ಟ್ ಮಾಡ್ಕೊಳ್ಳುವಂಥದ್ದು, ಇಂಟ್ರೊಡ್ಯೂಸ್ ಮಾಡ್ಕೊಂಡು ನಂಬರ್ ಎಕ್ಸ್ಚೇಂಜ್ ಮಾಡುವಂಥದ್ದು, ಪ್ರಪೋಸ್ ಮಾಡುವಂಥದ್ದು ಒಂದು ಸ್ಪೆಷಾಲಿಟಿ ಅಂದ್ರೆ ಈಕೆ ಬಗ್ಗೆ ಮದುವೆಯಾಗಿರುವ ಗಂಡಸರನ್ನೇ ಟಾರ್ಗೆಟ್ ಕೂಡ ಮಾಡ್ತಾ ಇದ್ಲು. ಅದೇ ರೀತಿಯಾಗಿ ರಾಜಾ ಹುಸೇನ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾಳೆ. ನಂತರ ನಂಬಿಸಿದ್ದಾಳೆ. ನಾನು ಮದುವೆ ಆಗಿದ್ದೀನಿ ಅಂತ ಹೇಳಿದ್ರು ಕೂಡ ನಂಬಿಸಿ ಮದುವೆ ಹಾಕಿದ್ದಾಳೆ. ಮದುವೆ ಆದ್ಮೇಲೆ ನಾನು ಆಗ್ಲೇ ಹೇಳ್ದಾಗೆ ಕಳ್ಳಿ ಎಷ್ಟು ದಿನ ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ? ಅದೇ ರೀತಿಯಾಗಿ ರಾಜಾ ಹುಸೇನ್ ಅವ್ರಿಗೂ ಅನುಮಾನ ಶುರುವಾಗಿದೆ. ಅನುಮಾನ ಶುರುವಾಗಿ ಇವಳ ಬಗ್ಗೆ ವಿಚಾರಣೆಯನ್ನ ಮಾಡ್ತಾ ಗೊತ್ತಾಗಿದೆ ಇವಳ ಕಳ್ಳಾಟಗಳೆಲ್ಲ ಏನಿದೆ ಅನ್ನೋದು ಕೂಡ. ಇನ್ನು ಈ ಬಗ್ಗೆ ಮಾತನಾಡಲು ಈಗ ಕರೆಯಲ್ಲಿ ನಾಗ್ಲೇ ಹೇಳ್ತಾ ಇದ್ದೆ, ಇಷ್ಟೊತ್ತು ರಾಜಾ ಹುಸೇನ್ ಅವ್ರು ಮಾತನಾಡಿರೋದನ್ನ ಕೇಳಿಸ್ಕೊಳ್ತಾ ಇದ್ದಿ. ಬನ್ನಿ, ಅವರೇ ಕರೆಯಲ್ಲಿದ್ದಾರೆ, ಮಾತನಾಡ್ಸೋಣ. ಎಸ್ ರಾಜಾ ಹುಸೇನ್ ಅವರ ಎಡಿಸ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ನೀವು ಏನು ವರದಿಗಾರ ಜೊತೆ ಮಾತನಾಡ್ತಾ ಇದ್ರಿ, ಅದನ್ನು ಕೂಡ ಇಷ್ಟೊತ್ತು ಕೇಳಿಸ್ಕೊಳ್ತಾ ಇದ್ವಿ. ಒಂದೊಂದಾಗಿ ಹೇಳೋದನ್ನ ನೋಡ್ಬಿಟ್ರೆ ಈ ಮಹಿಳೆ ಇನ್ನೆಷ್ಟು ಖತರ್ನಾಕ್ ಇರ್ಬೇಕು ಅಂತ. ಇಲ್ಲ ಮೇಡಮ್, ಇವಳು ಮೋಸ ಮಾಡಬೇಕಂತಾನೆ ಭೂಮಿ ಮೇಲೆ ಹುಟ್ಟಿರೋದು ಇವಳು. ಇವಳು ಆಕ್ಚುಲಿ ನೋಡಕ್ ನಿಂತ್ರೆ ಇವಳು ಅನ್ಎಜುಕೇಟೆಡ್, ಇವಳಿಗೆ ಸರಿಯಾಗಿ ಸೈನ್ ಮಾಡೋಕ್ ಬರೋದಿಲ್ಲ. ಇವಳು ಒಂದು ಫೇಕ್ SSLC ಒಂದು ಮಾರ್ಕ್ಸ್ ಕಾರ್ಡ್ ಇವಳು ಫೇಕ್ ಮಾಡ್ಕೊಂಡಿದ್ದಾಳೆ. ಅದನ್ನ ಜನಗಳಿಗೆ ತೋರಿಸ್ತಾಳೆ. ಆಮೇಲೆ ಎಲ್ಲಾ ಸಂಘಟನೆ, ಆಮೇಲೆ ಇಂತ ಒಂದು ಜೆಡಿಎಸ್ ಪಕ್ಷದಲ್ಲಿ ರಾಜ್ಯ ಮೈನಾರಿಟಿಯಿಂದ ರಾಜ್ಯ ಮಟ್ಟದ ಒಂದು ಪೋಸ್ಟ್ ತಗೊಂಡು ಅವೆಲ್ಲ ಲೆಟರ್ ಪ್ಯಾಡ್ಗಳೆಲ್ಲ ಜನಗಳಿಗೆ ತೋರಿಸಿ, ನಾನು ಇಂತಿಂತ ದೊಡ್ಡ ಪೋಸ್ಟ್ ಅಲ್ಲಿ ಇದ್ದೀನಿ, ನನಗೆ ನಾನು ಒಳ್ಳೆ ಕೆಲಸ ಮಾಡೋದ್ರಿಂದಲೇ ಕರೆದು ಕೊಡದೆ ಇಂತಿಂತ ದೊಡ್ಡ ಪೋಸ್ಟ್ ಕೊಡ್ತಾ ಇದಾರೆ ಅಂತ ಹೇಳಿ ಮಾಡ್ತಾ ಇದ್ದ ಜನಗಳಿಗೆ. ಆಮೇಲೆ ಇನ್ನೊಂದು ವಿಶೇಷವಾಗಿ ಏನಂತಂದ್ರೆ, ಎಲ್ಲಾ ಜನರಿಗೆ ನಾನು ಯುಟಿ ಖಾದರ್ ಜೊತೆನೆ ಸೇರ್ಕೊಂಡು ನಾನು ಇದು ಮೈನಾರಿಟಿ ಲೋನ್ ಮಾಡ್ತಾ ಇದ್ದೀನಿ. ಯುಟಿ ಖಾದರ್ ಸಾರ್ ಅವರು ನನ್ ಜೊತೆ ಕೆಲವೊಂದು ಬ್ಲಾಕ್ ಮನಿ ಇದೆ ನನ್ನ ಹತ್ರ, ಅದು ವೈಟ್ ಮಾಡ್ಲಿಕ್ಕೆ ಇದನ್ನ ಮಾಡ್ತಾ ಇದೀನಿ ಅಂತ ಹೇಳಿ ಎಲ್ಲರಿಗೂ ವ್ಯಾಪಾರಿಸ್ತಾ ಇದ್ದಾರೆ ಸರ್. ನಾನು ಯುಟಿ ಖಾದರ್ ಸಾರ್ ಅವರ ಗಮನಕ್ಕೆ 2 3 ಸಾರಿ ನಾನು ತರ್ತೀನಿ ಅಂತ. ಏನಂತಂದ್ರೆ ಅವರು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದ್ರೆ ಇದು ಅಂತ್ಯ ಆಗ್ತಿತ್ತು ಏನೋ. ಅವರು ಸ್ವಲ್ಪ ಇದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಮೇಡಮ್. ಅದು ಏನಂತ ಸ್ವಲ್ಪ ಕುಲಂಕುಷವಾಗಿ ನಿಜವಾಗಿ ತನಿಖೆ ನಡೆದಾಗ ಮಾತ್ರ ಇದು ಒಂದು ಸತ್ಯಾಸತ್ಯತೆ ಬರುತ್ತೆ. ನೀವೇ ಹೋಗಿ ಭೇಟಿಯನ್ನ ಮಾಡಿ ಈಕೆ ಬಗ್ಗೆ ಹೇಳಿದ್ರ ಯುಟಿ ಖಾದರ್ ಅವ್ರಿಗೆ? ನೋಡಿ, ನನಗೂ ಅನೇಕ ಸಾರಿನೂ ಕರ್ಕೊಂಡು ಹೋಗಿದ್ದಾಳೆ ಯುಟಿ ಖಾದರ್ ಹತ್ರ ಸರ್ ಮೇಡಮ್. ಯಾರು ಇವಳು ಕರ್ಕೊಂಡು ಹೋಗಿದ್ಲ ನಿಮ್ಮನ್ನ ಅವ್ರ ಹತ್ರಕ್ಕೆ? ಹೌದೌದೌದು, ನಮ್ಮ ಕರ್ಕೊಂಡು ಹೋಗಿ ಇಂಟರ್ವ್ಯೂ ಮಾಡಿಸಿ ಇವ್ರು ಏನೋ ಸಪರೇಟ್ ಆಗಿ ಕೆಲವೊಂದು ಸ್ವಲ್ಪ ಮಾತಾಡ್ತಾರೆ. ಆಮೇಲೆ ಆಯ್ತು ಓಕೆ ಅಂತ ಹೇಳ್ತಾರೆ ಇವರು. ಅದು ಏನಾಯ್ತು ಅಂದ್ರೆ, ಇಲ್ಲ ಎಲ್ಲರ ಜೊತೆ ಮಾತಾಡಕ್ ಆಗ್ಲಿಲ್ಲ ಅವರಿಗೆ, ಅದು ಪರ್ಸನಲ್ ಇರ್ತಾವ ನಾವು ಆಮೇಲೆ ಫೋನ್ ಮುಖಾಂತರ ಮಾತಾಡ್ತೀನಿ ಅಂತೇಳಿ ಸಂದೇಶ ಹೇಳ್ತಾ ಇದ್ದೆ ಮೇಡಮ್. ಅವ್ರಿಗೆ ಫೋನ್ ಮುಖಾಂತರ ನಾನು ಅವ್ರಿಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟೆ 2 3 ಸಾರಿ ನಾನು. ಅವರು ಹೌದಾ ಈ ತರ ಆಗ್ತಿದೆ, ನನಗೂ ತುಂಬಾ ಜನ ಫೋನ್ ಮಾಡ್ತಾ ಇದಾರೆ ಉಡುಪಿಯಿಂದ, ನಾನು ಮಾತಾಡ್ತೀನಿ ಅಂತ ಹೇಳಿದ್ರು ಸಾರ್ ನನ್ನ ಜೊತೆ ನಾನು ಮಾತಾಡಿದಾಗ. ಇದು ಏನೋ ಸಮಥಿಂಗ್ ಏನೋ ಇದೆ ಮೇಡಮ್. ಇದು ಎಲ್ಲ ನನಗೆ ಮೇಲ್ನೋಟಕ್ಕೆ ಇವಳು ಅವ್ರಿಗೆ ಏನೋ ಸ್ವಲ್ಪ ವೀಕ್ನೆಸ್ ಗಳು ಇಟ್ಕೊಂಡಿರ್ಬೇಕು ಅಂತ ನನಗೆ ಅನಿಸ್ತಾ ಇದೆ ಮೇಡಮ್. ಅಂದ್ರೆ ನಾವು ಕೂಡ ದಾಖಲೆ ಇಲ್ಲದೆ ಮಾತನಾಡೋದಿಕ್ಕೆ ಆಗುತ್ತಿಲ್ಲ. ಖಂಡಿತ ಮೇಡಮ್. ಹಾಗಾಗಿ ನಾನು ಸುಮ್ನೆ ಇದು ಮೇಡಮ್. ಅವಳ ಮೇಲೆ ಇವರಿಂದ ಒಬ್ಬ ದೊಡ್ಡ ಕ್ರಿಮಿನಲ್ ಲಾಯರೇ ಇದ್ದಾನೆ ಮೇಡಮ್. ದೊಡ್ಡ ಕ್ರಿಮಿನಲ್ ಲಾಯರೇ ಇದ್ದಾನೆ. ಇವಳು ನೀನೇನಾದ್ರೂ ಮಾಡು, ನಾನೆಲ್ಲ ನೋಡ್ಕೊಂತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವರೆಲ್ಲ ಸೇರ್ಕೊಂಡೆ ಇದು ಬಿಸ್ನೆಸ್ ಮಾಡ್ತಾ ಇರೋದು ಮೇಡಮ್. ಆಮೇಲೆ ಪ್ರತಿಯೊಂದು ಮದುವೆಯಲ್ಲಿ 2 ಖಾದಿಗಳು ಇದ್ದಾರೆ ಸರ್ ಮೇಡಮ್. ಧರ್ಮಗುರು ಅಂತ ನಮ್ಮ ಮೌಲಾನ ಅಂತ ಇರ್ತಾರಲ್ಲ ಮೇಡಮ್, ಪ್ರತಿಯೊಂದು ಮದುವೆಯನ್ನು ಅವ್ರು ನೆನ್ಸ್ ಮಾಡ್ತಾರೆ. ಆಮೇಲೆ ಇವ್ರು ತಬಸ್ಸುಮ್ ತಾಜ್ ಅವರು ಫ್ಯಾಮಿಲಿ ಎಲ್ಲರೂ ಇನ್ವಾಲ್ವ್ ಆಗ್ತಾ ಇದ್ದಾರೆ ಮೇಡಮ್. ಇದೇನು ಅವ್ರಿಗೇನು ಗೊತ್ತಿಲ್ಲದ ಏನಿಲ್ಲ ಮೇಡಮ್, ಇಡೀ ಫ್ಯಾಮಿಲಿ ಅವರಿಗೆ ಎಲ್ಲ ಗೊತ್ತಿದ್ದು. ಇದು ಏನಂತ ಅರ್ಥ ಆಗ್ತಾ ಇಲ್ಲ. ಇದನ್ನ ಸರಿಯಾಗಿ ಸ್ವಲ್ಪ ತನಿಖೆ ಮಾಡಿದಾಗ ಮಾತ್ರ ಸ್ವಲ್ಪ ಒಂದ್ ರೀತಿಯಾಗಿ ಎಲ್ಲ ಗುಂಪಾಗಿ ಸೇರ್ಕೊಂಡು ಮಾಡ್ತಾ ಇರುವಂತದ ಕೆಲಸ ಇದೆಲ್ಲ. ಎಸ್, ಇನ್ನು ರಾಜಾ ಹುಸೇನ್ ಅವ್ರೆ, ಅಂದ್ರೆ ನನ್ನ ಪ್ರಶ್ನೆ ಇದು, ಅಂದ್ರೆ ಈಗ ನೀವು ಅವ್ರನ್ನ ಮದ್ವೆ ಆಗ್ತೀರಾ, ಮದ್ವೆ ಆಗ್ಬೇಕಿದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಏನಿದೆ ಅದನ್ನೆಲ್ಲವನ್ನ ವಿಚಾರಣೆಯನ್ನ ಮಾಡಿರ್ಲಿಲ್ಲ, ಮತ್ತು ನಿಮ್ಗೂ ಕೂಡ ಮೊದಲೇ ಒಂದು ಮದ್ವೆ ಆಗಿರುತ್ತೆ. ಸೊ ಹೇಗೆ ನೀವು ಈ ಮದ್ವೆಗೆ ಒಪ್ಕೊಂಡು ಮದ್ವೆ ಆಗಿದ್ದು ಅವ್ರನ್ನ? ಇಲ್ಲ ನೋಡಿ ಮೇಡಮ್, ಅದು ನಾನು
2021ರಲ್ಲಿ ನಮಗೆ ನವೆಂಬರ್ ನಲ್ಲಿ ಕಾಂಟ್ಯಾಕ್ಟ್ ಆಗ್ತಾಳೆ ಇವಳು. ನವೆಂಬರ್ ಆಗಸ್ಟ್ ನಲ್ಲಿ ಕಾಂಟ್ಯಾಕ್ಟ್ ಆಗ್ತಾಳೆ. ಓಕೆ. ಕಾಂಟ್ಯಾಕ್ಟ್ ಆದ ನಂತರ ಮೊಬೈಲ್ ಎಕ್ಸ್ಚೇಂಜ್ ಮಾಡ್ಕೊಂತೀವಿ. ಆಮೇಲೆ ಮೆಸೇಜ್ ಮಾಡ್ತಾಳ ನನಗೆ. ಮೆಸೇಜ್ ಮಾಡಿದ ನಂತರ ಒಳ್ಳೇದು ಕೆಟ್ಟದ್ದು ಮಾತಾಡ್ತಾಳ. ನಾನು ಆ ಕೆಲಸ ಮಾಡಿದೆ, ಒಳ್ಳೆ ಕೆಲಸ ಅಂತ ನನಗೆ ಫೋಟೋಗಳು ಆಗ್ತಾ ಇದ್ವು. ಒಳ್ಳೇದಮ್ಮ, ಬೆಳಿಬೇಕು, ನಮ್ಮ ಸಮಾಜದವ್ರು ಹೆಣ್ಮಕ್ಳು ಹೊರಗೆ ಬರಬೇಕು ಅಂತೇಳಿ ನಾವು ಎಂಕರೇಜ್ ಮಾಡ್ತೀವಿ ಮೇಡಮ್. ಹಾಗಾಗಿ ಒಂದು ದಿನ ನನಗೆ ಪ್ರಪೋಸ್ ಮಾಡ್ತಾಳೆ. ಪ್ರಪೋಸ್ ಮಾಡಿದೆ. ನಾನು ಅವಳಿಗೆ ಬುದ್ಧಿ ಮಾತು ಹೇಳ್ತೀನಿ, ನೋಡಮ್ಮ ನನಗೆ 22 ವರ್ಷದ ಒಂದು ಮಗು ಇದ್ದಾನೆ, ಫಸ್ಟ್ ಮಗ. ನನಗೂ ನಿನಗೂ ಒಂದು 10-12 ವರ್ಷದ ವ್ಯವಧಾಂತರ ಇದೆ, ಮದುವೆ ಇದು ವಯಸ್ಸಿನ ನಂತರ ಇದೆ. ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂತಾನು. ನಾನು ಡೈಲಿ ಒಂದು ಅರ್ಧ ಕೆಜಿ ಅಕ್ಕಿ ತಂತೀನೋ ನಾನು ಇರೋದಕ್ಕೆಲ್ಲ ನೇರವಾಗಿ ಹೇಳಿದೆ ಮೇಡಮ್. ಅವಳು ಯಾವುದಕ್ಕೂ ಕೇರ್ ಮಾಡ್ಲಿಲ್ಲ. ಇಲ್ಲ ನನಗೆ ನೀನ್ ಬೇಕು, ನಿನ್ ಸಮಾಜ ಸೇವೆ ಮಾಡ್ತಾ ಇರೋದು ನನಗೆ ತುಂಬಾ ಹಿಡಿಸ್ತಿ, ನನ್ನ ಹತ್ರ ಕೋಟಿಗಟ್ಲೆ ದುಡ್ಡು ಇದಾವ, ನಾನು ನಿಮ್ ಜೊತೆ ಸೇರೋ ಒಳ್ಳೆ ಒಂದು ಮೆಸೇಜ್ ಕೊಡೋಣ ಅಂತ ಹೇಳಿ ನನಗೆ ಕನ್ವಿನ್ಸ್ ಮಾಡಕ್ ಬಂದು ನಾನು ಅದನ್ನ ಒಪ್ಲಿಲ್ಲ ಮೇಡಮ್. ಓಕೆ. ಮತ್ ನಂತರ ಹೇಗೆ ಒಪ್ಪಿದ್ದು? ಆ ನಂತರ ಅವಳು ಮತ್ತೆ ಒಂದು ಇದೆಲ್ಲ ಹೇಳಿದ ನಂತರ ಒಂದು 4 ದಿನ ಆದ್ಮೇಲೆ ನನಗೆ ವಿಡಿಯೋ ಕಾಲ್ ಮಾಡ್ತಾವ ಮೇಡಮ್. ವಿಡಿಯೋ ಕಾಲ್ ಮಾಡ್ಕೊಂಡು ಅವಳು ಲೈವ್ ಆಗಿ ಕೈನ ಕಟ್ ಮಾಡ್ಕೊಂತ ಚಾಕು ತಗೊಂಡು. ಓಕೆ ಓಕೆ. ಕೈ ಕಟ್ ಮಾಡ್ಕೊಂಡು ಅಂದ್ಕೊಂಡವ್ರು, ನೀವಿಲ್ಲಾಂದ್ರೆ ನಾನು ಬದುಕಕ್ ಆಗಲ್ಲ, ನಿಮ್ಮನ್ನ ಬಿಟ್ಟು ನಾನು ಇರೋಕ್ಕಾಗಲ್ಲ, ನಾನು ಸುಸೈಡ್ ಮಾಡ್ಕೊತೀನಿ, ನಿಮ್ ಮೆಸೇಜ್ ಬರಬೇಕು, ಸುಸೈಡ್ ಮಾಡ್ಕೊಂಡೆ ಅಂತ ನಾನು ಬೆದರಿಸ್ತಾ ಇದ್ದೆ ಮೇಡಮ್. ಆ ಒಂದು ಸಂದರ್ಭದಲ್ಲಿ ನಾನು ಸ್ವಲ್ಪ ಭಯಭೀತನಾಗ್ತೀನಿ ಮೇಡಮ್. ನೋಡಮ್ಮ, ಈ ತರ ಆಟ ಮಾಡಕ್ ಹೋಗೋಣ, ನಾನು ಒಂದು ವಾರ ನಿನಗೆ ಕಾಲಾವಕಾಶ ಕೊಡು, ನಾನು ಬರ್ತೀನಿ, ನನ್ನ ಮಾತುಕತೆ ಆಡ್ತೀನಿ, ನಾನು ಮಾತಾಡಿ ನಿನಗೆ ಸಮಜಾಯಿಸಿ ಬರ್ತೀನಿ ಅಂತ ಹೇಳ್ತೀನಿ. ಇಲ್ಲ ನಾನು ಇವತ್ತೇ ಬರ್ಬೇಕಂತಲ್ಲ ಅವರು, ನನಗೆ ಬರ್ಲಿಕ್ಕೆ ದುಡ್ಡಿಲ್ಲ, ಇಲ್ಲಿ ನಂದು ಇಲ್ಲಿ CSC ಎಲೆಕ್ಷನ್ ಬೇರೆ ನಡೀತಾ ಇದೆ, ನನಗೆ ಬರಕ್ ಆಗಲ್ಲ ಅಂದಾಗ ಅವಳು 5 ನಿಮಿಷ ಒಳಗೆ ನನ್ನ ಅಕೌಂಟಿಗೆ 10,000 ಅವಳೆ ಹಾಕ್ತಾಳೆ ಮೇಡಮ್. ಫೋನ್ ಪೇ ಮಾಡ್ಕೊಂಡು ನಾನು ಇವತ್ತೇ ಬರ್ಬೇಕಂತ ಒಂದು ಹೇಳ್ತಾ, ಇಲ್ಲ ನಾನು ನಿಮ್ಮ ಹೆಸರು ಬರ್ದಕ್ಕೆ ಕೊಟ್ಟೋಗಿ ಬಿಡ್ತೀನಿ ಅಂತ ಹೇಳಿದೆ. ನಾನು ಭಯಭೀತನಾಗಿ ಹೋಗ್ತೀನಿ ಮೇಡಮ್ ಉಡುಪಿಗೆ. ಉಡುಪಿಗೆ ಹೋದಂತ ಸಂದರ್ಭದಲ್ಲಿ ಅವಳು ಹೈಫೈ ಜೀವನ, ಅವಳ ಮನೆಯ ರೆಂಟ್ 25,000 ಮೇಡಮ್ ಅವಾಗ ಕಟ್ತಾ ಇರೋದು. ಮನೆ ಜೀವನ 25,000 ಮನೆ ಬಾಡಿಗೆ, ಆಮೇಲೆ ಕಾರು, 2-3 ಬೈಕ್ಗಳು, ಮನೆಯಲ್ಲಿ ಕೆಲಸ ಮಾಡೋರು 3 ಜನ ಕೆಲಸ ಮಾಡೋರು, ಅಡಿಗೆ ಮಾಡೋರು, ಕೆಲಸ ಕ್ಲೀನ್ ಮಾಡೋರು ಅವರೆಲ್ಲ ಇದ್ರು ಮೇಡಮ್. ಹೈಫೈ ಜೀವನ ನೋಡಿ, ಆಮೇಲೆ ಒಂದು ಆಫೀಸ್, ಒಳ್ಳೆ ಹೈಫೈ ಆಫೀಸ್ ಮೇಡಮ್ ಅವಳದು. ಇದೆಲ್ಲ ಇರ್ಬೇಕಾದ್ರೆ ನಾನು ಹೋಗಿ ಅವಳಿಗೆ ಕನ್ವಿನ್ಸ್ ಮಾಡ್ತೀನಿ, ನೋಡಮ್ಮ ಬೇಡ, ನಾನು ನೀವು ಒಳ್ಳೆ ಫ್ರೆಂಡ್ ಆಗಿರ್ತೀನಿ, ನೀನ್ ಎಲ್ಲಿ ನೋಡ್ತಿ, ಯಾರು ನೀನು ಮನಸ್ಸು ಮಾಡ್ತೀಯೋ ಅವ್ರನ್ನ ಕೈಗಾಲ ಹಿಡ್ಕೊಂಡು ನೀನು ಮದುವೆ ಮಾಡೋಂತ, ನಾವು ಕೈಗಾಲ ಹಿಡ್ಕೊಂಡು ನೀನು ಮದುವೆ ಮಾಡ್ತೀವಿ, ನನ್ ಜೊತೆ ಬಿಟ್ಬಿಡು, ನಾನು ನಿನಗೆ ಫ್ರೆಂಡ್ ಆಗಿ ನಾನು ಇರ್ತೀನಿ ನಿನ್ ಬೆನ್ನಿಗೆ ಅಂತ ಹೇಳಿದಾಗ ಅವಳು ಯಾವ್ದಕ್ಕೆ ನನಗೆ ಮಾತು ಕೇಳಲ್ಲ ಮೇಡಮ್. ಅವತ್ತಿನ ದಿನ ಅಲ್ಲಿ ಉಳಿಸ್ಕೊಂತಾಳ. ಉಳ್ಕೊಂಡ ನಂತರ ಅದು ಏನು ಬೇಯಿಸ್ಕೊಟ್ಲು ಅದು ನನಗಂತೂ ಗೊತ್ತಿಲ್ಲ ಮೇಡಮ್, ಮತ್ತೆ ಬರತ್ತೆ ಇದೆ ಅಂತ. ಅದು ಆದ ನಂತರ ತಪ್ಪು ಮಾಡ್ತಾಳೆ ಮೇಡಮ್. ತಪ್ಪು ಮಾಡಿದ ಮೇಲೆ ನಾನು ಸ್ವಲ್ಪ ಪಶ್ಚಾತ್ತಾಪ ಪಟ್ಕೊಂತೀನಿ, ಏನಪ್ಪ ಈ ತರ ಆಯ್ತಲ್ಲ ಅಂತೇಳಿ ನಾನು ಅಲ್ಲಿಂದ ಮತ್ತೆ ನನ್ನ ಊರಿಗೆ ಬರ್ತೀನಿ ಮೇಡಮ್. ಇದು 2 ತಿಂಗಳ ನಿರಂತರವಾಗಿ ನಡೀತಾನೆ ಇರ್ತೈತೆ ಮೇಡಮ್. ಇದು ಮಾತಾಡೋದು, ಕತೆ ಆಡೋದು ಅಂದ್ಮೇಲೆ ಅದು 2 ತಿಂಗಳು ಆದ ನಂತರ ಸಡನ್ಲಿ ಒಂದು 2-3 ತಿಂಗಳ ಆದ ನಂತರ ನಾನು ಪ್ರೆಗ್ನೆಂಟ್ ಇದೀನಿ ಅಂತೇಳಿ ನನಗೆ ಫೋನ್ ಮಾಡ್ತಾರೆ ನಾವು. ಪ್ರೆಗ್ನೆಂಟ್ ಇದೀನಿ ಅಂತ ಫೋನ್ ಮಾಡಿದಾಗ ನನಗೆ ವಿಧಿ ಇಲ್ದಂಗೆ ಮತ್ತೆ ಏನು ಈಗ ನಾನು ಒಬ್ಬಳಿಗೆ ಮೋಸ ಮಾಡಬಾರ್ದಲ್ಲ ಅಂತ ಹೇಳಿದಾಗ ನಾನು ಅನಿವಾರ್ಯವಾಗಿ ಒಪ್ಪಿಗೆಬೇಕಾಗ್ತು. ಆಮೇಲೆ ಅವಳ ಹಿನ್ನೆಲೆ ನಾನು ಕೇಳ್ತೀನಿ ಮೇಡಮ್, ನಿನ್ನ ಅಣ್ಣ ತಮ್ಮರು ಯಾರಾದಾರ, ನಾನು ಹೋಗಿ ಮಾತಾಡ್ಬೇಕು ನಿಮ್ ಜೊತೆಗೆ, ನಿಮ್ಮ ಅಣ್ಣ ತಮ್ಮಂದರು ಮಾತಾಡ್ತೀನಿ, ಈಗ ಸಡನ್ಲಿ ಮದುವೆ ಆಗಾರ ನನ್ನ ಬಗ್ಗೆನೂ ನೀನು ಸರಿಯಾಗಿ ಕೇಳ್ಕೊ, ನನ್ನ ಬಗ್ಗೆ ಇದು ಮಾಡ್ಕೊ, ನಿನ್ ಬಗ್ಗೆ ನಾನು ಸರಿಯಾಗಿ ಎನ್ಕ್ವೈರಿ ಮಾಡ್ಕೊತೀನಿ, ಆಮೇಲೆ ಒಂದು ಡೇಟ್ ಫಿಕ್ಸ್ ಮಾಡಿ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ ಮೇಡಮ್. ಇಲ್ಲ ನನ್ನ ಮನೆಯಲ್ಲಿ ನಾನು ಏನ್ ಹೇಳಿದ್ರೆ ಅದು ಓಕೆನೆ, ನಾನು ಎಲ್ಲ ರೆಡಿ ಆಗಿದ್ದೀನಿ, ನಾನು ಎಲ್ಲರೂ ಹೇಳ್ಬಿಟ್ಟಿದ್ದೀನಿ ನನ್ನ ಮನೆಗೆ ಅಂತ ಹೇಳ್ತಾ ಇದ್ರ. ಅನಿವಾರ್ಯವಾಗಿ 2022 ಜನವರಿ 13ನೇ ತಾರೀಕಿಗೆ ಮದುವೆ ಮಾಡ್ಕೊಂಡಿದ್ರು. ಓಕೆ. ಈ ವಿಚಾರ ನಿಮ್ ಹೆಂಡತಿ ಗೊತ್ತಿರುತ್ತಾ ಮದ್ವೆ ಆಗ್ತಿರೋದು ಅಥವಾ ಹೇಗೆ? ಇಲ್ಲ, ಮೊದಲು ಸ್ಟಾರ್ಟಿಂಗ್ ಏನು ಹೇಳಿಲ್ಲ ಮೇಡಮ್. ಮದುವೆ ಆದ ನಂತರ ನನಗೆ ಸ್ವಲ್ಪ ಯಾಕೋ ಮನಸ್ಸಿಗೆ ಸರಿ ಕಾಣ್ತಿಲ್ಲ. ನನ್ನ ದೊಡ್ಡ ಹೆಂಡತಿಗೆ ನಾನು ಮೋಸ ಮಾಡಿಬಿಟ್ಟೆ ಅಂತ ನಾನು ಸ್ವಲ್ಪ ಪಶ್ಚಾತ್ತಾಪ ಪಡ್ತೀನಿ ಮೇಡಮ್. ನಾನೇ ನೇರವಾಗಿ ನನ್ನ ಮನೆಯಲ್ಲಿ ಹೋಗಿ ಹೇಳ್ತೀನಿ ಮೇಡಮ್. ನೇರವಾಗಿ ಹೇಳ್ತೀನಿ, ಈ ತರ ಆಗಿದೆ ಅಂದಾಗ ಸ್ವಲ್ಪ ಹತ್ತು ಕರೆದು ಸ್ವಲ್ಪ ಎಲ್ಲರೂ ಸಮಜಾಯಿಸಿ ನನ್ನ ಅಣ್ಣ ತಂದ್ರೆ ಎಲ್ಲರೂ ಬಂದು ಕನ್ವಿನ್ಸ್ ಮಾಡ್ತಾರೆ ಮೇಡಮ್. ಕನ್ವಿನ್ಸ್ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ಅವಳನ್ನ ಇಲ್ಲಿ ಕರೆಸ್ತೀವಿ, ಹೊಸಪೇಟೆಗೆ ಕರೆಸ್ತೀವಿ ಮೇಡಮ್. ಹೊಸಪೇಟೆಗೆ ಕರೆಸಿದ ನಂತರ ಎಲ್ಲರೂ ಆಯ್ತು ಬ್ರಹ್ಮ ಏನೋ ಆಗಿದೆ ಹೊಂದ್ಕೊಂಡು ಹೋಗೋಣ ಅಂತ ಹೇಳಿ ನನ್ನ ದೊಡ್ಡ ಹೆಂಡತಿ ಅವಳು ತುತ್ತು ಮಾಡಿ ಊಟ ಮಾಡ್ತಾಳೆ ಮೇಡಮ್. ಆಯ್ತು, ಅದೆಲ್ಲ ಆದ ನಂತರನೇ ನನ್ನನ್ನು ನಂಬಿ ನನ್ನ ಸ್ನೇಹಿತರು, ನಾನು ನೋಡಿದ್ನಲ್ಲ ಮೇಡಮ್ ಅವಳು ಹೈಫೈ ಜೀವನ ಅವಳು ನೋಡಿ ಏನ್ ಮಾಡ್ತೀಯ ಅಂತ ನಾನು ಕೇಳಿದೆ, ನಿನಗೆ ಏನ್ ಮಾಡ್ತೀಯಮ್ಮ ನೀನು ಎಲ್ಲ ಕೆಲಸ ಅಂತ ಹೇಳಿದಾಗ ಅವಳು ಈ ತರ ಮಾಡ್ತಾ ಇದೀನಿ ಅಂತ ಹೇಳಿದ್ರು. ಎಲ್ಲರೂ ಅವಳ
ಅವಳ ಹೈಫೈ ಜೀವನ ನೋಡಿ ಮಾಡಿದ್ರೆ ಮಾಡ್ಬೋದು ಅಂತ ಹೇಳಿ ಎಲ್ಲರೂ ನನ್ನ ಫ್ಯಾಮಿಲಿಯಿಂದ ಒಂದು 5 ಲಕ್ಷ ಹಾಕಿದ್ದಾರೆ ಮೇಡಮ್. ಆಮೇಲೆ ನಮ್ಮ ಹಳ್ಳಿ ಭಾಗದ ಸುರೇಶ್ MLA ಕ್ಯಾಂಡಿಡೇಟ್ JDS ನಲ್ಲಿ ಅವರು ಒಂದು 15 ಲಕ್ಷ ಹಾಕ್ತಾರ. ಇನ್ನೊಬ್ಬರು ಸ್ನೇಹಿತರು ನಮ್ದು ಯಶೂಬ್ ಅಂತೇಳಿ ನಮ್ಮ ಸ್ನೇಹಿತರು ಅವರೊಂದು 15 ಲಕ್ಷ ಕೊಡ್ತಾರೆ. ಆಮೇಲೆ ನಮ್ಮ ಅಸ್ಲಂ ಅಂತೇಳಿ ಒಬ್ಬರಿಂದ ಸ್ನೇಹಿತರು ಅವರೊಂದು 5 ಲಕ್ಷ ಕೊಡ್ತಾರೆ ಲೋನಿಂಗ್ ಸಲುವಾಗಿ. ಎಲ್ಲ ಸಂಧಾನ ಮಾಡ್ತಾರೆ ಮೇಡಮ್. ಓಹೋ, ಬಹಳಷ್ಟು ಮೋಸವನ್ನ ಮಾಡಿರೋವಂಥದ್ದು. ನಿಮ್ಗೆ ಹೇಗೆ ಇವಳ ಮೇಲೆ ಅನುಮಾನ ಸ್ಟಾರ್ಟ್ ಆಗಿದ್ದು? ಇಷ್ಟೆಲ್ಲ ನಂಬಿರ್ತೀರಾ, ದುಡ್ಡೆಲ್ಲ ಕೂಡ ಕೊಡ್ಸಿರ್ತೀರಾ, ಹೇಗೆ ಇವಳು ಅಂದ್ರೆ ಬಣ್ಣ ಬಯಲಾಗ್ತಾ ಹೋಗಿದ್ದು ನಿಮಗೆ? ನೋಡಿ ಮೇಡಮ್, ಅದೇ ಇಂಟ್ರೆಸ್ಟಿಂಗ್ ಇರೋದು. ಈಗ ನಾನು ಅವಳ ಜೊತೆಗೆ ನನಗೆ ಜಾಸ್ತಿ ಇಲ್ಲಿ ಬಿಡ್ತಾ ಇರೋದು ಅಷ್ಟೇ. ನಾನು ಒಬ್ಬಳೇ ಇದ್ದೀನಿ, ನೀನ್ ಇಲ್ಲೇ ಇರಬೇಕು, ನಿನಗೆ ಏನ್ ಬೇಕು ನಾನು ಎಲ್ಲ ಸಪೋರ್ಟ್ ಮಾಡ್ತೀನಿ, ನನ್ನ ಹತ್ರ ಇಷ್ಟೆಲ್ಲ ದುಡ್ಡಿದೇವಲ್ಲ, ನೀನ್ ಯಾರು ನೋಡ್ಕೋಬೇಕು, ನಾನೆಲ್ಲ ಬಿಸ್ನೆಸ್ ನೀನ್ ನೋಡ್ಕೋಬೇಕಲ್ಲ, ನಾನು ಪ್ರೆಗ್ನೆಂಟ್ ಬೇರೆ ಇದ್ದೀನಿ, ನನಗೆ ಸರಿಯಾಗಿ ಅಟೆಂಡೆನ್ಸ್ ಆಗೋದಿಲ್ಲ, ಆಫೀಸಲ್ಲಿ ಕೊಡೋದು ತಗೊಳ್ಳೋದು ಬಹಳ ಇರ್ತದೆ ಅಂತ ಹೇಳಿ ನನಗೆಲ್ಲ ಇವಳು ಇದು ಮಾಡ್ತಾಳೆ ಮೇಡಮ್. ಪ್ರೆಗ್ನೆಂಟ್ ಆಗಿದ್ರ ಅವರು? ಮೇಡಮ್ ಆಕೆ ಪ್ರೆಗ್ನೆಂಟ್ ಆಗಿದ್ಲ ಆ ಟೈಮಲ್ಲಿ? ಇಲ್ಲ, ಅದೇನೇ ಹೇಳ್ತಾ ಇದ್ದೀನಿ ಮೇಡಮ್. ಅಲ್ಲಿಗೆ ಬಂದೆ ಮೇಡಮ್. ಈ ಹೇಳ್ತಿದ್ರೆ ಇಲ್ಲಿ ನಾನು ಇರ್ಲಿ ಏನೋ ಒಂದು ಇದೆ ಅಂತ ಹೇಳಿ ನಾನು ಅಲ್ಲಿಗೆ ಇಲ್ಲಿಗೆ ಮ್ಯಾನೇಜ್ ಮಾಡ್ಕೊತಾ ಇದ್ದೆ ಮೇಡಮ್. ಸಡನ್ಲಿ ಏನಾಯ್ತು ಅಂತ ಹೇಳಿ ನಾನು ಪ್ರೆಗ್ನೆಂಟ್ ಇದೀನಿ ಏನು ಅಂತ ನನಗೆ ಸ್ವಲ್ಪ ಡೌಟ್ ಬರೋದು ಶುರು ಆಯ್ತು ಮೇಡಮ್. ನಾನು ಇಲ್ಲ, ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಟೆಸ್ಟ್ ಮಾಡ್ಸೋಣ ಅಂತ ಹೇಳ್ತೀನಿ ಮೇಡಮ್. ಅವಳು ಅವ್ರದೇ ಆದಂತ ಒಂದು ಲೇಡಿ ಡಾಕ್ಟರ್ ಹತ್ರ ಅವಳೇ ಕರ್ಕೊಂಡು ಹೋಗ್ತಾಳೆ ಮೇಡಮ್. ಓಕೆ. ಅವ್ರದೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ನಾನು ಅವ್ರ ಡಾಕ್ಟರ್ ಹತ್ರ ಮಾತಾಡ್ತೀನಿ, ಮೇಡಮ್ ಇವಳೇನು ಪ್ರೆಗ್ನೆಂಟ್ ಇದ್ದಾಳ ಅಂತ ಹೇಳ. ಹೌದು ಸರ್, ಪ್ರೆಗ್ನೆಂಟ್ ಅಂತಾರ ಅವರು. ಮಗುವೊಂದು ಬೆಳವಣಿಗೆ ಸರಿಯಾಗಿಲ್ಲ, ಇವಳಿಗೆ ಸರಿಯಾಗಿ ಸ್ವಲ್ಪ ಮಾತ್ರೆಗಳು, ನಿದ್ದೆ, ಸರಿಯಾಗಿ ಆಹಾರ ಕೊಡಿ ಅಂತ ನನಗೆ ಸಜೆಸ್ಟ್ ಮಾಡ್ತಾರೆ. ಯಾರು MBBS ಡಾಕ್ಟರ್ ಮೇಡಮ್, ಡಾಕ್ಟರ್ ಸುಚರಿತ್ರ ಅಂತ ಅವರು ಕುಡಿತಿಯಲ್ಲಿ ಮೇಡಮ್. ನಾನು ಮತ್ತೆ ವಿಧಿ ಇಲ್ದಂಗ ಅಷ್ಟೊಂದು MBBS ದೊಡ್ಡ ಡಾಕ್ಟ್ರೇ ಹೇಳ್ದಾಗ ಇರ್ಬೋದು ಅಂತೇಳಿ ನಾನು ನಂಬ್ತೀನಿ ಮೇಡಮ್. ಒನ್ ಡೇ ನಾನು ಅವಳ ಆಫೀಸ್ನಾಗ ಇರ್ಬೇಕಾದ್ರೆ ಇದೇ ಲೋನಿನ ಸಂಬಂಧಪಟ್ಟ ಹಾಗೆ ಉಡುಪಿಯಿಂದ ಒಬ್ಬರು ಕಂಪ್ಲೇಂಟ್ ಮಾಡಿದ್ರು ರೂಪೇಶ್ ಅಂತ ಮೇಡಮ್. ಅವರು FIR ಆದ ನಂತರ ಬಂದು ಅವಳ ಆಫೀಸ್ಗೆ ಬಂದು ನೇರವಾಗಿ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಮೇಡಮ್. ಯಾರನ್ನ? ಇವಳ ತಬಸ್ಸುಮ್ನ. ಓಕೆ ಓಕೆ. ಯಾವ ಕಾರಣಕ್ಕೆ ಅರೆಸ್ಟ್ ಮಾಡುವಂತದ್ದು? ಇದೆ ಮೈನಾರಿಟಿ ಲೋನ್ ಕೊಡ್ತೇನೆ ಅಂತ ಹೇಳಿ 6 ಲಕ್ಷ ಇಟ್ಕೊಂಡಿರ್ತಾರಲ್ಲ, ಒಂದು 10 ದಿನದಲ್ಲೇ ಕೊಟ್ಬಿಡ್ತೇನೆ ಅಂತ ಹೇಳಿ ಅವ್ರ ಪಾಪ ರೂಪೇಶ್ ಅಂತ ತುಂಬಾ ಇನ್ನೋಸೆಂಟ್ ಹೇಳೋರು. ಓಕೆ. ಅವ್ರು ಬೇರೆ ಎಲ್ಲೋ ಬಡ್ಡಿನೋ ಏನೋ ತಗೊಂಬಂದು ಏನೋ ಒಂದು ಅನುಕೂಲಕ್ಕಾಗುತ್ತೆ ಅಂತ ಹೇಳಿ ಅವರು ಕೊಟ್ಟಿರ್ತಾರೆ ಮೇಡಮ್. ಒಂದು ವಾರದ ಒಳಗೆ ಆಗಲಾರ್ದಕ್ಕೆ ಮತ್ತೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ, ವಾಪಸ್ ದುಡ್ಡು ಕೇಳ್ತಾರೆ, ನೀನು ಲೋನ್ ಕೊಡಕ್ ಆಗಿಲ್ಲ ಅಂದ್ರೆ ನಾನು ಕೊಟ್ಟೆ ದುಡ್ಡು ಕೊಡ ಅಂತ ಹೇಳಿ ಅವ್ರು 2-3 ತಿಂಗಳು ಇದೇ ತರ ಸತಾಯಿಸ್ತಾ ಇರ್ತಾರೆ ಮೇಡಮ್. ಅವರು ವಿಧಿ ಇಲ್ಲದೆ ಕಂಪ್ಲೇಂಟ್ ಮಾಡ್ತಾರೆ ಮೇಡಮ್. ಕಂಪ್ಲೇಂಟ್ ಮಾಡಿದ ತಕ್ಷಣ ಅವರು ಬಂದು ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಮೇಡಮ್. ಓಕೆ. ಅರೆಸ್ಟ್ ಮಾಡ್ಕೊಂಡು ಹೋದ್ಮೇಲೆ ನಾನು ಅವಳಿಗೆ ಪೊಲೀಸ್ ಸ್ಟೇಷನ್ ಹೋಗಿ ವಿಚಾರ ಮಾಡ್ತೀನಿ, ಏನ್ ಸರ್ ಅವ್ರು ಪ್ರೆಗ್ನೆಂಟ್ ಇದ್ದಾಳೆ, ನೀವು ಎಲ್ಬೇಸಲ್ಲೇ ಕೂರಿಸ್ತಾ ಇದ್ರಲ್ಲ, ಯಾಕೆ ಬೇಸ್ ಅವಳಿಗೆ ಟ್ರೀಟ್ ಮಾಡ್ತಾ ಇದ್ದೀರಿ, ಆಮೇಲೆ ಸಾಯಂಕಾಲ 6:30 ಆಯ್ತಂದ್ರೆ ಒಂದು ಹೆಣ್ಣನ್ನ ನೀವು ಸ್ಟೇಷನ್ ಇಟ್ಕೊಳ್ಳುವಂತದ್ದು ಇಲ್ಲ, ಅಧಿಕಾರ ಇಲ್ಲ, ಏನಾಗ್ತಾ ಇದೆ ಇಲ್ಲಿ ಯಾಕೆ ಅಂತ ನಾನು ಅದಕ್ಕೆ ಸ್ವಲ್ಪ ಕ್ಲಾಸ್ ಆಗಿ ಕ್ವಶನ್ ಮಾಡ್ತೀನಿ ಮೇಡಮ್. ಅವಾಗ ಅಲ್ಲಿ ಪೊಲೀಸ್ ಸಿಬ್ಬಂದಿ ಅವರು ನನಗೆ ಕೇಳ್ತಾರೆ, ನೀವ್ ಏನಾಗ್ಬೇಕು ಅವಳಿಗೆ ಅಂತ ಕೇಳ್ತಾರೆ ಮೇಡಮ್. ಅವಳಿಗೆ ನಾನು ಗಂಡ ಆಗ್ಬೇಕಂತಾಗ ಅವರು ನನಗೆ ಎಷ್ಟನೇ ಗಂಡ ಅಂತ ಕೇಳ್ತಾರೆ ಮೇಡಮ್. ಅವರು ಪೊಲೀಸ್ ಎಷ್ಟನೇ ಗಂಡ ಅಂತ ಕೇಳಿದಾಗ ನನಗೆ ಸ್ವಲ್ಪ ಶಾಕ್ ಆಗುತ್ತೆ ಮೇಡಮ್. ಅವರು ಎಷ್ಟು ದಿನ ಆಯ್ತು ನಿಮ್ ಮದುವೆ ಆಗಿ ಅಂತ ಕೇಳ್ತಾರೆ ಮೇಡಮ್. ಎಷ್ಟು ಬಿಡಿಸ್ಬೇಕು ಸರ್, ನನಗೆ ಒಂದು ಜಸ್ಟ್ 4 ತಿಂಗಳು ಆಯ್ತು ಅಂತ ಹೇಳ್ತೀನಿ. ಅಂದ್ರೆ ಇವಳು ಇಮೇಲೆ ನಿಮಗೆ ಗೊತ್ತಿಲ್ದಂಗಿದೆ, ಸರಿ ಬೇಗ ನೀವು ಡೈವರ್ಸ್ ಮಾಡ್ಕೊಳ್ಳೋದು ಒಳ್ಳೇದು, ಇಲ್ಲಾಂದ್ರೆ ನಿಮ್ನ ಅವಳು ಹಾಳು ಮಾಡ್ತಾಳೆ, ನಿಮ್ಮನ್ನ ಇಲ್ಲಾಂದ್ರೆ ಏನೋ ಒಂದು ಗತಿ ಕಾಣಿಸ್ತಾ ಅವಳು ಅಂತ ಹೇಳ್ತಾರೆ ಮೇಡಮ್. ಅವಾಗ ನನಗೆ ಅವಾಗ ಮನವರಿಕೆಯಾಗಿ ಇವಳಿಂದ ಏನೋ ಇದೆ ಸಮಥಿಂಗ್ ಅಂತ ಹೇಳಿ ನಾನು ನಂದೇ ಆದಂತ ಒಂದು ಸಣ್ಣ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀನಿ ಮೇಡಮ್. ಶುರು ಆದ ನಂತರ ಇಷ್ಟೆಲ್ಲ ಹೊರಗಡೆ ಬಂದಿರೋದು, ಇಷ್ಟು ಜನ ನನ್ನಂತರ ನನ್ನ ಸಂಪರ್ಕಕ್ಕೆ ಬಂದಿರೋದು, ಇವಾಗ ಡಾಕ್ಯುಮೆಂಟ್ಸ್ ಸಿಕ್ಕಿರೋದು ಮೇಡಮ್. ಇದೆಲ್ಲ ನಾನು ಡಾಕ್ಯುಮೆಂಟ್ಸ್ ಹುಡುಕ್ತಾ ಇರ್ಬೇಕಾದ್ರೆ ನನ್ನ ಮನೆ ಮೇಲೆ, ನನ್ನ ಹೆಂಡತಿ ಮಕ್ಕಳ ಮೇಲೆ 6 ಮಂದಿ ಮೇಲೆ FIR ಮಾಡ್ತಾಳೆ ಮೇಡಮ್. ಅವರು ಯಾವ ಕಾರಣಕ್ಕೆ? ನನಗೆ ಹೊಡೆದು, ನಾನು ಪ್ರೆಗ್ನೆಂಟ್ ಇದ್ದೆ, ಒಂದು ಮಿಸ್ಕ್ಯಾರಿ ಆಗಿ 2 ಮಗು ಇದ್ದು, ನನಗೆ ಒಂದು ಮಿಸ್ಕ್ಯಾರಿ ಆಯ್ತು, ಅವ್ರ ಹೆಂಡತಿ ಮಕ್ಕಳು ಎಲ್ಲ ಹೊಡೆದು ನನಗೆ ದುಡ್ಡು ಕಚ್ಕೊಂಡು ಮನೇಲಿ ಇರೋದು ಎಲ್ಲ ದುಡ್ಡು ಎಲ್ಲ ದೋಚ್ಕೊಂಡು ಏನಂತೇಳಿ FIR ಮಾಡ್ತಾರೆ. ಓಕೆ. ನಾನು ಇವಾಗ ಇನ್ವೆಸ್ಟಿಗೇಷನ್ ಶುರು ಮಾಡಿದ ನಂತರ ಮೇಡಮ್ ಇದು. ಆಕೆ ಹತ್ರ ಮಾತನಾಡೋ ಕೆಲಸ ಏನಾದ್ರು ಮಾಡಿದ್ರ ಈ ಬಗ್ಗೆ? ಯಾಕೆ ಈ ರೀತಿ ಮಾಡ್ತಾ ಇದ್ಯಾ ಏನು ಅಂತ ಏನಾದ್ರು? ಅದು ನಾನು ಎಲ್ಲಾ ವಿಚಾರ ಮಾಡಿದೆ. ನೋಡು, ಸುಮ್ನೆ ಯಾವ್ದೋ ಇಲ್ಲ ಸಲ್ಲದ್ದು ನೀನು ಕತೆ ಕಟ್ಟಿ ಕಂಪ್ಲೇಂಟ್ ಮಾಡೋದು ಎಲ್ಲ ಬೇಡ. ನೀನು ನಿಜವನ್ನ ನನಗೆ ಗೊತ್ತಾಗಿದೆ, ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂತನು, ನನಗೆ ಇವೆಲ್ಲ ಬೇಡ.
ವಿಡ್ರಾ ಮಾಡ್ಕೊಂಡ್ಬಿಟ್ಟು ನಿನ್ ಕತೆ ನಾನ್ ಬರಲ್ಲ, ನನ್ ಕತೆ ನೀನ್ ಬರೋದ ಬೇಡ, ನಿನ್ನ ಏನೈತೆ ನಿನ್ ಜೀವನ ನೀನ್ ಮಾಡ್ಕೊಂಡು ಅಂತ ನಾವು ನಮ್ಮ ಸ್ನೇಹಿತರು ಎಲ್ಲರೂ ಬಹಳ ಕನ್ವಿನ್ಸ್ ಮಾಡಿದ್ವಿ ನಮಗೆ. ಅವಳು ಡಿಮ್ಯಾಂಡ್ ಮಾಡಿಲ್ಲ, 12 ಲಕ್ಷ ಕೊಟ್ಬಿಡ ನಿನ್ನೆ ನಾನು ವಿಡ್ರಾ ಮಾಡ್ಕೊಂತೀನಿ ಅಂದ್ರೆ ನಾನು ಅಧಿಕೃತವಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಮೇಡಮ್. 12 ಲಕ್ಷ ಕೊಟ್ಟರೆ ನೀನು ವಿಡ್ರಾ ಮಾಡ್ಕೊಂಡ್ಬಿಡ್ತೀನಿ, ಬಿಟ್ಬಿಡ್ತೀನಿ ನಾನು. ಹೌದು, 12 ಲಕ್ಷ ಕೊಡೋಕೆ ನೀನ್ ನನ್ ಕಡೆಯಿಂದ 40 ಲಕ್ಷ ರೂಪಾಯಿ ಇಸ್ಕೊಂಡಲ್ಲ, ಅವ್ರ ಗತಿ ಹೆಂಗೆ? ಅದು ನಂದು ಕೊಡೋದು ತಗೊಳ್ಳೋದು ಪರ್ಸನಲ್. ನಿನ್ನ ನೋಡಿ ಕೊಟ್ಟಿಲ್ಲ ಅವ್ರ ದುಡ್ಡು, ನನ್ನ ನೋಡಿ ದುಡ್ಡು ಕೊಟ್ಟಿರೋದು ನಾನು ಅವ್ರಿಗೆ ಕೊಡ್ತೀನಿ ನಾನು ಒಂದು ಕ್ಯಾತೆ ತೆಗಿಬಾರ್ದು ಮೇಡಮ್ ಅವರು. ಓಕೆ. ಸೊ ಈ ಬಗ್ಗೆ ನೀವು ಏನು ಕಂಪ್ಲೇಂಟ್ ಮಾಡೋ ಕೆಲಸ ಏನು ಮಾಡ್ಲಿಲ್ವಾ? ಪೊಲೀಸ್ ಅವ್ರ ಹತ್ರ ಈಕೆ ಬಗ್ಗೆ ಹೇಳೋ ಕೆಲಸ ಏನಾದ್ರು? ಇಲ್ಲ ಮೇಡಮ್, ಉಡುಪಿಯಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಯಾವ್ದು ಯೂಸ್ ಇಲ್ಲ ಅಂತ ನನಗೆ ಗೊತ್ತಾಯ್ತು ಮೇಡಮ್. ಯಾಕೆಂತ ಅವ್ರದೇ ಆದಂತ ಒಂದು ಸೆಟ್ಟಿಂಗ್ ಇದೆ ಮೇಡಮ್. ಅಲ್ಲಿ ಕ್ರಿಮಿನಲ್ ಲಾಯರ್ ಇದ್ದಾನೆ, ಅಲ್ಲಿ ಕೆಲವೊಬ್ರು ಪೊಲೀಸ್ ಸಿಬ್ಬಂದಿಗಳು ಇವ್ರ ಜೊತೆ ಶಾಮೀಲಾಗಿದ್ದಾರೆ. ಇದೆಲ್ಲ ನನಗೆ ಆಗಲ್ಲ ಅಂತ ಗೊತ್ತಾದ್ಮೇಲೆ ನಾನು ಇಲ್ಲಿ ಬಂದು PCR ಮಾಡ್ತೀನಿ ಮೇಡಮ್. ನಾನು ಸ್ಟೇಷನ್ಗೆ ಹೋದ್ರೆ ಆಗಲ್ಲ ಅಂತ ನನಗೆ ಗೊತ್ತಾಯ್ತು ಮೇಡಮ್. ನಾನು ಮತ್ತೆ ಕೋರ್ಟ್ ಮುಖಾಂತರ PCR ಮಾಡಿ FIR ಮಾಡ್ತೀನಿ ಮೇಡಮ್. FIR ಮಾಡಿದ ನಂತರ ಕಳೆದ ಆಗಸ್ಟ್ ತಿಂಗಳಲ್ಲಿ ಅವ್ರಿಗೆ ಅರೆಸ್ಟ್ ಮಾಡ್ತಾರೆ ಮೇಡಮ್. ಅರೆಸ್ಟ್ ಮಾಡಿದ ನಂತರ 9 ದಿನ ಇಲ್ಲಿ ಹಾಸ್ಪಿಟಲ್ ಜೈಲ್ನಲ್ಲಿ ಇಡ್ತಾರೆ ಮೇಡಮ್. ಆಮೇಲೆ ಇದಾದ ನಂತರ ಅವ್ರ ಪುತ್ರೇಶ್ ಅಡಗಲಿ ಭಾಗದಿಂದ ಅವರಿಗೆ ವಂಚನೆ ಮಾಡಿರ್ತಾರಲ್ಲ ಮೇಡಮ್, 15 ಲಕ್ಷ, ಅವ್ರೂ ಒಂದು FIR ಮಾಡಿರ್ತಾರೆ ಮೇಡಮ್. ರಿಲೀಸ್ ಆಗ್ತಿದ್ದಂಗೆ ಅವರು ಬಾಡಿ ವಾರೆಂಟ್ ಮೇಲೆ ಅಡಗಲಿ ಸ್ಟೇಷನ್ ಅವರು ಅವ್ರಿಗೆ ಕಸ್ಟಡಿ ತಗೊಂತಾರೆ ಮೇಡಮ್ ಒಂದಿನ. ಮತ್ತೆ ಅಲ್ಲಿಂದ ಸ್ಟೇಷನ್ ಜೈಲ್ ಮೇಲೆ ಆಚೆ ಹೋಗ್ತಾರೆ ಮೇಡಮ್ ಅವರು. ಸೊ ಮತ್ತೆ ಇಷ್ಟೆಲ್ಲ ಆದ್ಮೇಲೆ ಏನು ನೀವು ಮಾತನಾಡ್ಲಿಕ್ಕೆ ಹೋಗಿಲ್ಲ ಅವ್ರ ಜೊತೆ? ಇಲ್ಲ, ನಾನು ನನ್ ಜೊತೆ ಬೇರೆ ವಿಚಾರದ ಬೇರೆ ಕಡೆಯಿಂದ ಫೋನ್ ಮಾಡ್ತಾ ಪ್ರಯತ್ನ ಪಡ್ತಾಳೆ ಮೇಡಮ್ ಅವಳು. ನಾನು ಇಲ್ಲ ಇದೆಲ್ಲ ಹೊಂದ್ಕೊಂಡು ಹೋಗೋಣಂತೆ, ನೀವು ನಾನು ಏನ್ ಕೊಡೋದು ಕೊಡ್ತೀನಿ ನಿಮಗೆಲ್ಲ ದುಡ್ಡು, ಎಲೆಕ್ಷನ್ ಬಂದೈತೆ, ನೀವು ಇದು TMC ಸಾರಿ MLA ಎಲೆಕ್ಷನ್ 23 ಮೇಡಮ್, ಸಾರ್ವತ್ರಿಕ ಚುನಾವಣೆ ಇದೆಯಲ್ಲ, ನೀವು MLA ಕಾಂಟೆಸ್ಟ್ ಮಾಡಿ ನೀವು ನಾನು 1 ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ ಅಂತ ಹೇಳಿ ಬೇರೆ ಅಂತ ಹೇಳಿಲ್ಲ ನಾನು. ನನಗೆ ಮೊದ್ಲು ಕೊಡೋರ್ದು ಏನೇ 40 ಲಕ್ಷ ಇಟ್ಕೊಂಡೆಲ್ಲ ಅದು ಮೊದಲು ದುಡ್ಡು ಸೆಟ್ಲ್ ಮಾಡೋ, ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ ಅಂತ ನಾನು ಇದೇ ತರ ಒಂದು ಸಮಸ್ಯೆ ಮಾಡಿದ್ದೆ. ಆಗ ಏನ್ ಹೇಳಿದ್ಲು ಆಕೆ? ಇದು ಕೊಡೋ ತಗೊಳೋದು ನಾನು ಇದ್ದಿದ್ದೆ, ನೀನೊಂದು ಜೊತೆಗೆ ಇದ್ಬಿಟ್ರೆ ಅಂದ್ರೆ ನಾನು ಕಂಪ್ಲೇಂಟ್ ಮಾಡಿದ್ದು ಸ್ಟ್ರಾಂಗ್ ಆಯ್ತಲ್ಲ ಮೇಡಮ್. ಸ್ಟ್ರಾಂಗ್ ಆದ್ಮೇಲೆ ಇವಳಿಗೆ ಯಾರೋ ಸಜೆಷನ್ ಮಾಡ್ಯಾರ, ರಾಜವೀಕೆಯನ್ನು ನೀನು ಸರಿಯಾಗಿ ಇಟ್ಕೊಂಡ್ರೆ ನಿನಗೆ ಬದುಕಕ್ ಬಿಡ್ತಾನಪ್ಪ, ಇಲ್ಲಾಂದ್ರೆ ತುಂಬಾ ತೊಂದರೆ ಆಗುತ್ತಂತ ಯಾರೋ ಅವ್ರಿಗೆ ಸಜೆಷನ್ ಮಾಡಿದ್ಮೇಲೆ ನನ್ನ ಜೊತೆ ಸಂಪರ್ಕ ಸಾಧಿಸ್ತಾರೆ ಮೇಡಮ್ ಅವರು. ನಾನು ನಿರಾಕರಣೆ ಮಾಡ್ತೀನಿ ನೋಡಿ, ನಂದು ಅಧಿಕೃತವಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಮೇಡಮ್. ನಾನು ಬಿಟ್ಟು ಬಂದ ನಂತರ ನನಗೆ ಇನ್ನೂ ಡೈವರ್ಸ್ ಆಗಲಿರೋದಂಗೆ 2 ಮದುವೆ ಆಗಿದ್ದಾಳೆ ಅವಳು. ಅಂದ್ರೆ ನಿಮ್ಮನ್ ಮದ್ವೆ ಆದ್ಮೇಲೂ ಮತ್ತೆ 2 ಮದ್ವೆ ಆಗಿರೋದು? ಹೌದು, ಖಂಡಿತ. ಅವ್ರು ಅಂದ್ರೆ ನಿಮ್ಗೆ ಹೇಗ್ ಗೊತ್ತಾಯ್ತು ಅವಳು 2 ಮದ್ವೆ ಆಗಿದ್ದಾಳೆ ಅಂತ? ಮತ್ತು ಅವ್ರ ಜೊತೆ ಏನಾದ್ರು ಮಾತನಾಡೋ ಪ್ರಯತ್ನ ಪಟ್ಟಿದ್ರ? ನಾನು ಎಲ್ಲದೇ ಪ್ರಯತ್ನ ಪಟ್ಟೆ ಮೇಡಮ್. ಅವ್ರ ಜೊತೆ ಪ್ರಯತ್ನ ಪಟ್ಟು ನಾನು ಬಿಟ್ಟು ಬಂದ್ಮೇಲೆ ಮದುವೆ ಆದಂತ ಮುಸ್ತಾಕ್ ಅಂತ ಹೋದ್ರು, ಅವರು ಇದೆಲ್ಲ ಹಿನ್ನೆಲೆ ಗೊತ್ತು, ಅವಳ ಜೊತೆ ಬಿಟ್ಟು ಹೋದ್ರು ಮೇಡಮ್. ಅದಾದ ನಂತರ ಮತ್ತೆ ಇನ್ನೊಬ್ಬರನ್ನ ಗಪೂರ್ತಿ ಪಟೇಲ್ ಅಂತ ಹೇಳಿ ಅವ್ರನ್ನ ಮದುವೆ ಆದ್ರು ಮೇಡಮ್. ಅವ್ರ ಜೊತೆಗೆ ಇರ್ಬೇಕಾದ್ರೆ ಲಾಸ್ಟ್ ಒಂದು ನಮ್ದು ಯೂಸುಫ್ ಅವ್ರದ್ದು ಒಂದು ಚೆಕ್ ಪೋಸ್ಟ್ ಕೇಸ್ ನಲ್ಲಿ ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ವಿ ಸರ್, ನಾನೇ ಹೋಗಿದ್ದೆ ಪೊಲೀಸರು ಕರ್ಕೊಂಡ್ ಮೇಡಮ್. ಅವಳ ಲಾಸ್ಟ್ ಗಮನ ಜೊತೆ ಇರ್ಬೇಕಾದ್ರೆ ಹಾಸನ್ನೆಲ್ಲ ಅವಳು ಎತ್ತಾಕೊಂಡ್ ಬಂದಿದ್ವಿ ಮೇಡಮ್. ಈಗ ಇವಳು ನಿಜ ಬಣ್ಣ ಗೊತ್ತಾದ್ಮೇಲೆ ಈಗ ಮಾಡ್ಕೊಂಡಂತ ಸಂಸ್ಥೆ ದೂರಾಗಿ ನಮ್ ಜೊತೆ ಕೈ ಜೋಡಿಸಿದ್ದಾನೆ ಮೇಡಮ್. ಓಕೆ. ಈಗ ಏನೆಲ್ಲ ಆಕ್ಷನ್ ಆಗ್ತಾ ಇದೆ ಇವಳ ಮೇಲೆ, ಅಥವಾ ಯಾವ ರೀತಿ ಆಗ್ತಾ ಇದೆ? ಇಷ್ಟು ಬಾರಿ ಪೊಲೀಸ್ ಸ್ಟೇಷನ್ ಕೂಡ ಹೋಗಿ ಬಂದಿರೋ ಅಂತದ್ದು ನೋಡಿ ಮೇಡಮ್, ನಿಜವಾಗ್ಲೂ ಇವಳಿಗೆ ಕಾನೂನಿನ ಬಗ್ಗೆ ಸ್ವಲ್ಪ ಆದ್ರೂ ಭಯ ಇಲ್ಲ. ನನಗೆ ಒಂದು ಕ್ರಿಮಿನಲ್ ಲಾಯರ್ ಇದ್ದಾನೆ, ನಾನು ಏನ್ ಬೇಕಾದ್ರೂ ಮಾಡಿದ್ರೆ ನಾನು ಸೇಫ್ ಆಗ್ತೀನಿ ಅನ್ನೋದು ಒಂದು ಅವಳಿಗೆ ದೃಢವಾದ ಸಂಕಲ್ಪ ಇದ್ರಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಮೇಡಮ್. ಕಾನೂನು ಮೇಲೆ ಸ್ವಲ್ಪ ಆದ್ರೂ ಗೌರವ ಇಲ್ಲ. ಇಷ್ಟೆಲ್ಲಾ ಮದುವೆಗಳು ಮಾಡ್ಕೊಂಡ್ಮೇಲೆ ಒಬ್ಬರಿಗೂ ಡೈವರ್ಸ್ ಆಗ್ಲಾರ್ದಂಗೆ ಮದುವೆ ಮೇಲೆ ಮದುವೆ ಮಾಡ್ಕೊಂತ ಇದ್ದಾಳೆ. ಅವ್ರ ಮೇಲೆ ಮದುವೆ ಮಾಡ್ತಿರೋನು ಒಬ್ನೇ, ಎಲ್ಲಾ ಲೆಟರ್ ಪ್ಯಾಡ್ ಅಲ್ಲಿ ಅವನೇ ಸೀಲ್ ಇರೋದು, ಅವನೇ ಸೈನ್ ಮಾಡಿರೋದು. ಆಮೇಲೆ ಅವಳು ಮನೆಯಲ್ಲೇ ಕರೆಸಿ ಮದುವೆ ಮಾಡ್ಕೊಳ್ಳೋದು, ಇವೆಲ್ಲ ವ್ಯವಸ್ಥಿತವಾಗಿ ಒಂದು ಸಂಚಿದೆ. ಮದುವೆ ಮಾಡ್ಕೊಂಡು ಅವಳು ಮಾತು ಕೇಳಿಲ್ಲ ಅಂತ ಗಂಡಂದ್ರ ಮೇಲೆ ಕೇಸ್ ಹಾಕೋದು, ಇಲ್ಲ ನಿನಗೆ ಇಷ್ಟು ಕೊಟ್ಬೋದು ನಿನಗೆ ಡೈವರ್ಸ್ ಮಾಡ್ತೀನಿ ಅಂತ ಹೇಳಿ ಎದುರಿಸೋದು. ಇದೇ ಇಲ್ಲದೆ ಈಗ ನೋಡಿ ಎಲ್ಲ ಕೆಲವೊಬ್ಬರಿಗೆ ಮನೆಯಲ್ಲಿ ಗೊತ್ತಿದೆ, ನೋಡಿ ಮದುವೆ ಮಾಡ್ಕೊಂಡ್ರೆ ವಿಷಯ ಹೇಳಿರ್ತಾರ, ಕೆಲವು ಹೇಳಿರಲ್ಲ ಮೇಡಮ್. ಅವ್ರಿಗೆಲ್ಲ ಭಯ ಊಡಿಸ್ತಾರೆ, ನಿನ್ಗೆಲ್ಲ ಕೇಸ್ ಮಾಡ್ತೀನಿ ದುಡ್ಡು ಕೊಟ್ಟಿಲ್ಲ ಅಂತ, ಇಲ್ಲ ನಾನು ನಿನಗೆ ಮೀಡಿಯಾದಾಗ ಹಾಕ್ತೀನಿ, ನಾನು ಫೋಟೋದಾಗ ಹಾಕ್ತೀನಿ ಅಂತ ಹೇಳಿ ಅವಳು ಭಯ ಹುಟ್ಟಿಸಿ ಈ ತರ ಒಂದು ವ್ಯವಸ್ಥಿತ ಮಾಡೋ ಸಂಸ್ಥೆನೂ ರೂಪಿಸ್ಕೊಂಡು ಬಂದಿದ್ದಾವೆ ಮೇಡಮ್ ಕಳೆದ ಒಂದು 16 ವರ್ಷದಿಂದ.
ಸೊ ಈಗ ನೀವ್ ಯಾವ ರೀತಿಯಾಗಿ ಈಗ ಆಕ್ಷನ್ ತಗೋಬೇಕು ಅಂತ ಇದ್ದೀರಾ, ಅಥವಾ ಮತ್ತೆ ಏನಾದ್ರು ಮಾತನಾಡೋ ಪ್ರಯತ್ನ ಪಟ್ಟಿದ್ದೀರಾ, ಅಥವಾ ಪೊಲೀಸರ ಗಮನಕ್ಕೆ ತರಪಟ್ಟ ಏನಾದ್ರು ಮಾಡಿದ್ದೀರಾ? ಮುಂದಿನ ನಡೆ ಏನಾಗಿದೆ ಏಕೆ ಬಗ್ಗೆ ನೀವು? ಇಲ್ಲ, ನಾನು ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಮೇಡಮ್. ಅವಳ ಮೇಲೆ ಚಾರ್ಜ್ ಶೀಟ್ ಆಗಿದೆ, 275 ಪುಟದಷ್ಟು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಕೋರ್ಟಿಗೆ. ಅದು ನನ್ನ ಮೇಲೆ ಮಾಡಿರುವ ಅವಳ ಆರೋಪದನ್ನು ಏನಿದೆ ಮೇಂಟೆನೆನ್ಸ್ ಕೇಸು, ಅದು ಆಮೇಲೆ ಡೊಮೆಸ್ಟಿಕ್ ಕೇಸ್ ನನ್ನ ಮೇಲೆ ಆಗಿರ್ಲಿಲ್ಲ ಮೇಡಮ್. ಅವಳು ಎಫ್ಐಆರ್ ಮಾಡಿ ಆ ಕೇಸ್ ಅನ್ನ ಕ್ರಾಸ್ ಮಾಡ್ಲಿಕ್ಕೆ ನಾನು ಬೆಂಗಳೂರು ಹೈಕೋರ್ಟ್ ಹೋಗಿದ್ದೀನಿ ಮೇಡಮ್. ಹೈಕೋರ್ಟ್ ಅಲ್ಲಿ ಇವಳೆಲ್ಲ ಈ ಚಾರ್ಜ್ ಶೀಟ್ ನೋಡಿ, ಇಷ್ಟು ಜನ ಮದುವೆ ಆಗಿರೋದು ನೋಡಿ, ಮಾನ್ಯ ಘನ ನ್ಯಾಯಾಲಯ ಅವಳು ಇವಳಿಂದ ಏನೋ ಸಮಥಿಂಗ್ ಇದೆ, ಇವಳು ಕಾನೂನು ಜೊತೆ ಆಟ ಆಡ್ತಾ ಇದ್ದಾಳೆ ಅಂತ ಹೇಳಿ ಅವರು ಸ್ವಲ್ಪ ತುಂಬಾ ವಿಶೇಷವಾಗಿ ಕಾಳಜಿ ವಹಿಸಿದೆ ಮೇಡಮ್. ನಾನು ಮೊನ್ನೆ 21 ಇದ್ರ ಬಗ್ಗೆ ಒಂದು ಆರ್ಗ್ಯುಮೆಂಟ್ ಇತ್ತು ಮೇಡಮ್. 21 ಎಲ್ಲಾ ಗಂಡಂದ್ರು ಸೇರಿ ನಾವು ಹೈಕೋರ್ಟ್ ಹೋಗಿದ್ವಿ ಮೇಡಮ್. ಆ ಟೈಮ್ ಸಿಗ್ಲಾರ್ದ 31ಕ್ಕೂ ಕೊಟ್ಟಿದ್ರು ಮೇಡಮ್ ಅವರ ಡೇಟು, 31ಕ್ಕೂ ಏನೋ ಸೆಟಲ್ಮೆಂಟಿಂಗ್ ಅಂತ. ನಿನ್ನೇನು ಅದಾಗಿಲ್ಲ, ಮತ್ತೆ ಮುಂದುವರಿತು ಮೇಡಮ್. ನಾನು ಹೇಳೋದು ಏನಂತಂದ್ರೆ, ನಿಮ್ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳೋದು, ಇದರಿಂದ ತುಂಬಾ ದೊಡ್ಡ ಹಾಳ ಇದೆ ಮೇಡಮ್. ಇದು ಸರಿಯಾಗಿ ರೀತಿಯನ್ನ ನಾವು CCTV ಕೊಡ್ಬೇಕಂತ ನಾವು ಅಪೀಲ್ ಮಾಡಿರೋದು ನಮ್ಮ ಕೋರ್ಟಿಗೆ. CCTV ಕೊಟ್ರೆ ಇದರ ಸತ್ಯತೆ ಹೊರಗೆ ಬರ್ತದೆ ಮೇಡಮ್. ಇದು ಒಂದ್ ನಿಟ್ಟಿನಲ್ಲಿ ನನ್ನಂತರು ತುಂಬಾ ಜನ ನೊಂದಿದ್ದಾರೆ ಮೇಡಮ್. ಯಾರು ಹೊರಗಡೆ ಬರಕ್ ಆಗ್ತಾ ಇಲ್ಲ ಮೇಡಮ್. ನನಗೆ ಎಷ್ಟು ಸಾಧ್ಯನೋ ಅಷ್ಟು ಇನ್ವೆಸ್ಟಿಗೇಷನ್ ಮಾಡಿ ಹೊರಗಡೆ ತೆಗಿದ್ದೀನಿ ಮೇಡಮ್, ನನ್ಗೆ ಎಷ್ಟು ಸಾಧ್ಯನೋ ಅಷ್ಟು. ಇದು ಸುಮಾರು ಜನಕ್ಕೆ ಇವಳು ಮದುವೆ ಆಗಿದ್ದಾಳೆ ಮೇಡಮ್. ನನಗೆ ಮಾಹಿತಿ ಇರೋದು ಒಂದು 40 ಜನಕ್ಕೆ ಮದುವೆ ಆಗಿದ್ದಾಳೆ ಮೇಡಮ್. ಆಮೇಲೆ ನನಗೆ ಅಧಿಕೃತವಾಗಿ ಡಾಕ್ಯುಮೆಂಟ್ಸ್ 8 ಒದಗಿಸಿದ್ದೀನಿ ಮೇಡಮ್. ಇನ್ನು ಫೋಟೋಗಳು ಬಹಳಷ್ಟು ಇದಾವೆ ಮೇಡಮ್. ಮದುವೆ ಆಗಿರೋ ಫೋಟೋಗಳು ನನ್ನ ಹತ್ರ ಬಹಳಷ್ಟು ಇದಾವೆ. ಅದಕ್ಕೆ ದಾಖಲೆ ಇಲ್ಲ ಮೇಡಮ್. ಸರಿಯಾದ ಒಂದು ತನಿಖೆ ನಡೆಸಿದ್ರೆ ಇದು ಸತ್ಯತೆ ಹೊರಗೆ ಬರ್ತದೆ. ಸೊ ಈ ರೀತಿ ಸಿಕ್ಕಿ ಬಿದ್ದಾಗ ನಿಮ್ಗೆ ಯಾವ ರೀತಿಯಾಗಿ ಆಮಿಷವನ್ನ ಒಡ್ಲಿಲ್ವಾ ಈಕೆ? ಅಂದ್ರೆ ನಾನು ಏನಾದ್ರು ಮಾಡ್ತೀನಿ, ಈ ರೀತಿಯಾಗಿ ಮಾಡ್ಬೇಡ ಅಂತ ಏನು ಕೂಡ ಇಲ್ಲ. ಇದು ನನಗೆ ಎಲ್ಲಾ ರೀತಿಯಿಂದ ಬೇರೆ ಬೇರೆ ಆಂಗಲ್ ಇಂದ ನನಗೆ ತನಿಖೆ ಇದು ಮಾತಾಡಿದ್ರು ಮೇಡಮ್ ಫೋನ್ ಮುಖಾಂತರ. ಅವಳು ಕೇಸ್ ತಕೊಂಡ್ಬಿಡ್ತಾಳ, ನೀನು ಕೇಸ್ ತಕೊಂಡ್ಬಿಡಪ್ಪ, ಏನಾಯ್ತು ಕೂತು ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡ್ರಿ ಅಂತ ಹೇಳಿ. ನನಗೂ ನಾನು ಕೇಸ್ ಮಾಡಿರೋ ಉದ್ದೇಶನೇ ಬೇರೆ ಇದೆ. ನನಗಾದ ಗತಿ ಬೇರೆಯವ್ರಿಗೆ ಆಗೋದು ಬೇಡ. ನನಗೆ ಈಗ ನಾನು ಒಂದು ಮುಸ್ಲಿಮ್ಸ್ ಆಗಿ, ಅವಳು ಮುಸ್ಲಿಮ್ಸ್. ನನಗೆ ಮುಸ್ಲಿಮ್ಸ್ ಹೆಣ್ಮಕ್ಳನ್ನ ಆಚೆ ತರಬೇಕು ಅನ್ನೋದು ಏನೋ ಇದು ಇಲ್ಲ. ಒಂದು ಸಮಾಜಕ್ಕೆ ಅನ್ಯಾಯ ಆಗಿದೆ, ಸಮಾಜದ ಪರವಾಗಿ ನಾವು ಒಂದು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀವಿ, ನಮ್ಮಂತವ್ರು ಹೊರಗೆ ಬರ್ಲಿ ಅನ್ನೋದೇ ನನ್ನ ಒಂದು ಉದ್ದೇಶ. ಎಸ್ ರಾಜಭೂಷಣ್ ಅವರೇ, ಹಾಗಾದ್ರೂ ಕೂಡ ನೀವು ಕೇಸನ್ನ ಮುಂದುವರಿಸ್ತಿರ್ತೀರಾ. ಸೊ ಧನ್ಯವಾದಗಳು ಇಷ್ಟೊತ್ತು ನನ್ನೊಟ್ಟಿಗೆ ಮಾತನಾಡಿದಕ್ಕೆ. ಏನು ಈ ಖತರ್ನಾಕ್ ಲೇಡಿಯ 6ನೇ ಪತಿ ರಾಜ್ ಹುಸೇನ್ ಅವರು ಇಷ್ಟೊತ್ತು ನನ್ನೊಟ್ಟಿಗೆ ಮಾತನಾಡ್ತಾ ಇದ್ರು. ನೀವು ಕೂಡ ಕೇಳ್ತಾ ಇದ್ರಿ ಏನೆಲ್ಲ ಮಾತನಾಡ್ತಾ ಇದ್ರು ಅಂತ. ನನ್ಗೆ ಗೊತ್ತಾಗ್ತಿಲ್ಲ ಈಗ ಯಾವ ರೀತಿಯಾಗಿ ಹೇಳ್ಬೇಕಂತ. ಕೇಳ್ತಾ ಹೋದ್ರೆ ಒಂದ್ ರೀತಿಯಾಗಿ ನಂಗೆ ಸಿನಿಮಾ ನೋಡ್ದಂಗ ಆಗ್ತಾ ಇತ್ತು ಈ ಕಥೆಯನ್ನ ಕೇಳ್ತಾ ಹೋಗ್ತಿದ್ರೆ. ಯಾಕಂದ್ರೆ ಅಷ್ಟು ಪ್ರೀ ಪ್ಲಾನ್ ಮಾಡ್ಕೊಂಡು ಒಂದು ಸಿನಿಮಾ ರೀತಿಯಲ್ಲಿ ನಾವ್ ಯಾವ ರೀತಿಯಾಗಿ ಒಂದು ಮಾಡ್ತೀವೋ ಆ ಪ್ಲಾನ್ ಮಾಡ್ಕೊಂಡು ಒಂದು ಸ್ಕ್ರಿಪ್ಟ್ ಮಾಡೋದನ್ನ ಅದೇ ರೀತಿಯಾಗಿ ಈಕೆ ಮಾಡ್ಕೊಂಡು ಇಷ್ಟು ವಂಚನೆಯನ್ನ ಮಾಡಿದಾಳೆ ಅಂದ್ರೆ ಇನ್ನೆಷ್ಟು ಖತರ್ನಾಕ್ ಲೇಡಿ ಅವಳು ಇರ್ಬೋದು. ಯಾವ ರೀತಿಯಾಗಿ ಇಲ್ಲಿ ಆಮಿಷವನ್ನ ಒಡ್ಡಿದ್ದಾಳೆ, ಐಫೈ ಜೀವನವನ್ನ ತೋರಿಸಿ ಆಮಿಷ ಒಡ್ಡಿದ್ದಾಳೆ, ಮದುವೆ ಹಾಕಿದ್ದಾಳೆ, ಮದುವೆ ಆದ್ಮೇಲೆ ಯಾವ ರೀತಿಯಾಗಿಲ್ಲ ಅಂತ. ಇನ್ನೊಂದು ಅವ್ರು ಹೇಳ್ತಾ ಇದ್ರು ಅಂದ್ರೆ ಆಗ್ಲೇ ಮಹಿಳಾ ಸಂಘದ ಕಾರ್ಯಕರ್ತೆಯವರು ಮಾತನಾಡ್ತಾ ಹೇಳ್ತಾ ಇದ್ರು, ಈ ತರ ಹೆಣ್ಣು ಮಕ್ಕಳಿಂದಾನೇ ಇದೇ ರೀತಿಯಾಗಿ ಸಮಸ್ಯೆ ಉಂಟಾಗ್ತಾ ಇರೋವಂಥದ್ದು, ನಾವು ಕೂಡ ಆಚೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಅಂಥದ್ರಲ್ಲಿ ಅವಕಾಶ ಇರೋದೇ ಕಮ್ಮಿ, ಅಂಥದ್ರಲ್ಲಿ ಈ ರೀತಿಯಾಗಿ ಮಾಡಿಬಿಟ್ರೆ ಬೇರೆ ಒಂದು ಹೆಣ್ಣು ಮಕ್ಕಳನ್ನ ಆಚೆ ಕಳ್ಸೋದಕ್ಕೂ ಕೂಡ ನೋಡ್ತಾರೆ ನಮ್ಮ ಸಮುದಾಯದಲ್ಲಿ ಅಂತ ಕೂಡ ಹೇಳ್ತಾ ಇದ್ರು. ನಿಜವಾಗ್ಲೂ ಅಂತಿಂತ ಖತರ್ನಾಕ್ ಲೇಡಿ ಅಲ್ಲ ಇವಳು. ಹೇಳ್ತಾ ಹೋದ್ರೆ ಒಂದು ದಿನನೂ ಕೂಡ ಸಾಲೋದಿಲ್ಲ, ಅಷ್ಟು ಇರುತ್ತೆ ಇವಳ ಬಗ್ಗೆ ಹೇಳ್ತಾ ಹೋದ್ರೆ. ನೋಡಿದ್ರಲ್ಲ ಯಾವ ರೀತಿಯಾಗಲ್ಲ ಇವಳ ಕಳ್ಳಾಟಗಳಿತ್ತು. ಅವ್ರ 6ನೇ ಪತಿಯವರೇ ಒಂದೊಂದಾಗಿ ಎಳೆಯಾಗಿ ಬಿಚ್ಚಿಡ್ತಾ ಇದ್ರು, ಯಾವ ರೀತಿಯಾಗೆಲ್ಲ ಮೋಸ ಮಾಡ್ತಾ ಇದ್ರು ಅಂತ. ಒಂದ್ ರೀತಿಯಾಗಿ ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಕೂಡ ಇರ್ತಾರೆ. ಅದಕ್ಕಾಗಿನೇ ನಾವೇನೇ ಮಾಡ್ಬೇಕಂತ ಹೇಳಿದ್ರು ಅದ್ರಲ್ಲೂ ಕೂಡ ಮದ್ವೆ ಅನ್ನೋದು ಜೀವನದ ಘಟ್ಟ ಆಗಿರತ್ತೆ. ಅದ್ರ ಬಗ್ಗೆ ಯೋಚನೆಯನ್ನ ಮಾಡ್ಬೇಕು, ವಿಚಾರಣೆಯನ್ನ ಮಾಡ್ಬೇಕು, ನಂತರ ಆಗಿರ್ಬೇಕು. ಸೊ ಮೋಸ ಹೋಗೋರು ಕೂಡ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಮೋಸ ಹೋಗೋರು ಇರೋರ್ಗು ಕೂಡ ಈ ರೀತಿಯಾಗಿ ಖತರ್ನಾಕ್ ಲೇಡಿಗಳು ಇರ್ತಾರೆ. ಸೊ ಈಗ ಕೇಸ್ ಕೂಡ ನಡೀತಾ ಇರುವಂತದ್ದು ತಬಸ್ಸುಮ್ ತಾಜ್ ಮೇಲೆ. ನೋಡೋಣ ಯಾವ ರೀತಿಯಾಗಿ ವಂಚಕಿಗೆ ಶಿಕ್ಷೆ ಆಗತ್ತೆ, ಯಾವ ರೀತಿಯಾಗಿ ಸಿಕ್ಕಿ ಬೀಳ್ತಾಳೆ, ಇದನ್ನೆಲ್ಲವನ್ನು ಕೂಡ ನೋಡ್ಬೇಕಾಗಿದೆ.
ಎಸ್, ನೋಡಿದ್ರಲ್ಲ JDS ರಾಜ್ಯ ಮೈನಾರಿಟಿ ಘಟಕದ ಕಾರ್ಯಾಧ್ಯಕ್ಷೆಯ ಕಳ್ಳಾಟ ಆಗಿತ್ತು ಇದೆಲ್ಲವೂ ಕೂಡ. ಎಸ್, ಇದೇ ರೀತಿಯ ಮತ್ತಷ್ಟು ಮಗದಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಏಡೆನ್ಸ್ ನ್ಯೂಸ್. ನಿಮ್ಮೊಂದಿಗೆ ನಾವಿದ್ದೇವೆ.